ಉಪಾಸನೆಯಿಂದ ಏಕದೇವೋಪಾಸನೆ ಕಲಿಗೆ ಅನುಭಾವಿಗಳಾಗಿ ಶ್ರೀ ರುದ್ರಪಣ್ಣನವರು ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭಾ 5 ಇವರು ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ಭಕ್ತಿಯ ಹಾಕ್ಬಿಟ್ರು ಸ್ಟ್ಯಾಂಡಿಗೆ ಹಾಕಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ನನಗೆ ವಸುಧೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನವರೇ. ಅಪ್ಪ ಬಸವಣ್ಣನವರ ಆ ಚೇತನವನ್ನು ಸಾಕ್ಷಿಯಾಗಿರಿಸಿಕೊಂಡು ಅವರ ದಾರಿಯಲ್ಲೇ ಈ ಭೂಮಿಯನ್ನು ಬೆಳಗಿದಂಥ ಎಲ್ಲ ಶರಣ ಸಂತ ಮಹಾಂತರನ್ನು ಸ್ಮರಿಸುತ್ತಾ ಆ ಶರಣ ತತ್ವಕ್ಕಾಗಿ ತಮ್ಮ ಇಡೀ ಬದುಕನ್ನು ಸವಿಸಿದಂಥ ಹಳಕಟ್ಟಿ ಅಪ್ಪ ಅವರಲ್ಲಿಯೂ, ಹರಡೇಕರ್ ಮಂಜಪ್ಪನವರಲ್ಲಿಯೂ ಹಾಗೂ ಮುತ್ತಂಗಿ ಚೆನ್ನಪ್ಪನವರನ್ನು ಸಹಿತ ನಗರದಲ್ಲಿ ಸ್ಮರಿಸಿ ಈ ಬಸವಪರ ಸಂಘಟನೆಗಳು ಹಮ್ಮಿಕೊಂಡಂತಹ ಈ ವಚನ ಶ್ರವಣ ಈ ಒಂದು ದಿನಕ್ಕೆ ನಮ್ಮ ವೀರಯ್ಯ ಸ್ವಾಮಿಯವರು ಇದಕ್ಕೆ ದಾಸೋಹಿಗಳಾಗಿದ್ದಾರೆ. ಭಾಳ ವಿಚಿತ್ರ ಅಂತಂದರೆ ಎಷ್ಟೋ ಸಲ ಇಂಥ ವಿಚಿತ್ರ ಘಟನೆಗಳು ಜರುಗಿಬಿಡ್ತಾವೆ. ನನಗೆ ನನ್ನ ಫೇಸ್ಬುಕ್ನಲ್ಲಿ ಮಾತಾಡೋಕೆ ಒಬ್ರು ಗಂಗಾಧರ ಅಂತಿದ್ದಾರೆ, ಗದಗಿನವರು, 70 ವರ್ಷ ಅವರು. ಅವ್ರ ಜೊತೆ ನಾನು ಭಾಳಷ್ಟು ಸಲ ಇದೇ ವಿಚಾರಗಳನ್ನು ಅವ್ರಿಗೆ ಹೇಳ್ತಾ ಇರ್ತೀನಿ. ಒಳ್ಳೆ ಜೀವಿ, ಒಳ್ಳೆ ಹೃದಯವಂತರು. ಆದರೆ ಬಸವಣ್ಣನ ಆಂತರಿಕ ಪ್ರಜ್ಞೆ ಇದೆಯಲ್ಲ, ಅದು ಅವರಿಗೆ ಗೋಚರ ಆಗ್ತಾ ಇಲ್ಲ. ಮತ್ತೆ ಜಾಡ್ಯ ಯಾವುದಂದ್ರೆ ಅದೇ ನನ್ನ ಸಂಪ್ರದಾಯ, ನನ್ನ ಹುಟ್ಟು, ಆ ಕಡೆನೇ ಹೋಗ್ತಾ ಇದೆ. ಸುಮಾರು ಸಲ ನಾನು ಕೂಡ ಚರ್ಚೆ ಮಾಡ್ತಾರೋ. ಆದರೆ ಇಂಥ ಒಂದು ಇದರೊಳಗೆ ನಮ್ಮ ವೀರಯ್ಯ ಸ್ವಾಮಿಯವರಿಗೆ, ಯಾಕಂದರೆ ಆ ಸಮಾಜವನ್ನು, ಆ ಸಮಾಜದ ಆಂತರಿಕ ದಿಕ್ಕನ್ನು ಬದಲಿಸ್ತಕ್ಕಂಥ ಶಕ್ತಿಗಳೇನದವಲ್ಲ ಅವಿವತ್ತು ಹಾಳು ಮಾಡಿದವ. ನಮಗೆ ಇಂಥದ್ರಲ್ಲಿ ನುಗ್ಗಿ ಹೊರಗೆ ಬರೋದೈತಲ್ಲ, ನಿಮಗೆ ಬಂಧನ ಇಲ್ಲ, ಅವ್ರಿಗೆ ಬಂಧನ ಐತಿ. ನಾವು ವಿಚಾರ ಮಾಡ್ಬೇಕಿದ್ನ ಬಹುಶಃ ಸುಮಾರು ಲೇಖನಗಳು ಬಂದು ಇದ್ರ ಬಗ್ಗೆ. ಅವರೆಲ್ಲರೂ ಸಹಿತ, ನಾನು ಪ್ರತಿ ಕಾರ್ಯಕ್ರಮದಾಗ ಹೇಳ್ತೀನಿ, ಅವರೆಲ್ಲರೂ ಸಹಿತ ಬಸವ ಪರಂಪರೆಯ ವಾರಸುದಾರರು ಅವರು. ಇವತ್ತೇನು ಹಿರೇಮಠಗಳೇನದಾವಲ್ಲ, ಹಳ್ಳಿಗಳಲ್ಲಿ ಇಲ್ಲಿರ್ತಕ್ಕಂಥವು, ನೀಲಗಂಗಯ್ಯ ಪೂಜಾರ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಸ್ವಾಮಿಗಳೇ, ನರಗುಂದದ ಮಾಜಿ MLA ಅವರು. ಅವ್ರ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ, ಕರ್ನಾಟಕದ ಇಂದಿನ ಹಿರೇಮಠಗಳೆಲ್ಲ ಬಸವ ಸಂಪ್ರದಾಯದ ಮಠಗಳು. ಚರಜಂಗಮರ ವಾರಸುದಾರರು ಹಳ್ಳಿಗೆ ಇದ್ಕೊಂಡು ಅವ್ರಿಗೆ ಲಿಂಗ ದೀಕ್ಷೆ ಕೊಡೋದು, ಲಿಂಗ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವನ್ನು ಹೇಳಿಕೊಳ್ಳೋದಕ್ಕಾಗಿ ಇರತಕ್ಕಂಥ ಸಂಸ್ಥೆಗಳು ಸುಮಾರು 300-400 ವರ್ಷ ಅಲ್ಲಿ ಒಂದು ಗ್ಯಾಪ್ ಏರ್ಪಟ್ಟಿದ್ರಿಂದ, ಅಂತರ ಏರ್ಪಟ್ಟಿದ್ರಿಂದ ಏನಾಯಿತು, ಅದು ಅವ್ರಿಗೇನು ದಿಕ್ಕು ತೋಚಿದಂತಾದಾಗ ಈ ಚತುರ್ಪೀಠಗಳು ಅವುಗಳನ್ನು ತಮ್ಮ ಕವೇಶಕ್ಕೆ ತಗೊಂಡು ಅದನ್ನು ಹಂಚ್ಕೊಂಡ್ಬಿಟ್ರು. ನಂತರದಲ್ಲಿ ಬಸವಣ್ಣ ನಿಮ್ಮ ವಿರೋಧಿ ಅನ್ನೋ ಭಾವನೆಯನ್ನು ಊಟಾಕ್ಬಿಟ್ರು. ಇಂಥ ಇವತ್ತು ಸಹಿತ ಇಡೀ ಪ್ರಪಂಚವೇ ಬಸವ ತಂದೆಯನ್ನು ಹೊಗಳುವಾಗ ಒಳಗಡೆ ಒಂದೇನು ತುಂಬಿಟ್ರಲ್ಲಿ ಇದು ಬಹಳ ಅಪಾಯಕಾರಿ, ಆ ಸಾಮಾಜಿಕ ಅಪಾಯಕಾರಿ. ಅದು ಆ ವಿಷವರ್ತುಲದಿಂದ ಹೊರಗೆ ಬಂದು ನಿಂದ್ರದಿದೆಯಲ್ಲ, ಅದು ವೀರಯ್ಯನಂತವ್ರಿಗೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ನಾನು ನೋಡಿದ್ದೀನಿ, ಬೇರೆ ಬೇರೆ ಕಡೆಯಲ್ಲಿ ಇದ್ದಾರೆ ಸ್ವಾಮಿಗಳಾದವರು, ಬಹಳಷ್ಟು ಜನ ಬಸವ ಭಕ್ತರು ಇದ್ದಾರೆ. ನಾವು ದಾವಣಗೆರೆ ಸುಮಾರು 8-10 ಜನ ಕಟ್ಟಾ ಬಸವನುಯಾಯಿಗಳು. ಹ್ಞೂ ರೀ, ಕೊಪ್ಪಳ ಶಶಿಮಠರ್ ಅಂತವರು, IR ಮಠಪತಿ ಬೆಳಗಾವಿನಲ್ಲಿ. ಹೆಂಗಿದ್ದಾರೆ ಅಂದ್ರೆ ಅವ್ರು ಯಾವ ಸಂದರ್ಭಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಈ ನೆಲೆಯಲ್ಲಿ ನೋಡಿದಾಗ ಅಂತಹ ದಾಸೋಹಿಗಳಾದಂಥ ವೀರಯ್ಯನವ್ರು ಇವತ್ತು ನನಗೆ ಫೋನ್ ಮಾಡಿದಾಗ ಹೇಳಿದೆ, ನನಗೆ ನಗಡಾಗೈತ್ರಿ, ನನಗೆ ಯಾಕೆ ಹಚ್ತಿರೋದು, ನನಗೆ ಆರಾಮಿಲ್ಲ ಒಲ್ಲೆ ಅಂತ ಹೇಳಿದೆ ನಾನು. ಆದ್ರೆ ಅವ್ರು ಒತ್ತಾಯ ಮಾಡೋದಕ್ಕೆ ಅವ್ರಿಗೆ ಒತ್ತಾಯಕ್ಕೆ ಕಟ್ಟು ಬಿದ್ದು ಇವತ್ತು ತಮ್ಮ ಜೊತೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ವಿಷಯ ಎಂಥದ್ದು ಕೊಟ್ರೆ ಅಂದರೆ, ಬಹುದೇವೋಪಾಸನೆಯಿಂದ
ಏಕದೇವೋಪಾಸನೆ ಕಡೆಗೆ. ಬಹುಶಃ ನಾವೆಲ್ಲರೂ ಚಿಂತನೆ ಇಲ್ಲಿವರೆಗೆ ಬಹಳ ಸಿದ್ಧನೆ ಮಾಡ್ಕೊಂಡು ಬಂದೀವಿ. ಎರಡು ವಿಷಯಗಳು ಇಲ್ಲಿ ತನಕ ನಾವು ಬಸವ ತತ್ವದಲ್ಲಿ ಪ್ರತಿಪಾದನೆ ಮಾಡಿದ ಎರಡು ವಿಷಯಗಳು. ಒಂದು ಮೌಢ್ಯ ಮುಕ್ತತೆ, ಎರಡನೇದು ಬಹುದೇವೋಪಾಸನೆಯನ್ನ ಬಿಡುವುದು. ಸುಮಾರು 20 ವರ್ಷದಿಂದನೇ ಹೇಳ್ಕೊಂತ ಬಂದೀವಿ ನಾವು. ಹಾವಿಗೆ ನಾಗಪ್ಪಗೆ ಹಾಲು ಎರಿಬೇಡ್ರಿ ಅಂತ 20 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ. ಅಲ್ಲಿಗೆ ಬಂದ ನಮ್ಮ ಮನೆಯೊಳರೆ ಹೆಣ್ಮಕ್ಳು ಅದ್ರಾಗ ಹಾಲು ಎರ್ತಾ ಬಂದಿರ್ತಾರೆ. ನಾನು ಹೇಳಿದೆ ಮೊನ್ನೆ ಇದ್ರೊಳಗೆ ಆಸ್ಪತ್ರೆಗೆ ಹೇಳಿದೆ ನಾನು. ಮತ್ತೆ ಯಾಕೆ, ಏನಾಗಿದೆ ನಮಗೆ? ಏಕದೇವೋಪಾಸನೆ ಅಂತೀವಿಲ್ಲೇ ಪ್ರತಿ ಅಮಾವಾಸ್ಯೆಗೂ ಪ್ರತಿ ಹುಣ್ಣಿಗೂ ಎಡೆ ಹಿಡ್ಕೊಂಡು ಹೋಗಂತವ್ರು ನಮ್ಮ ಮನೆಗಳೊಳಗೆ ಇದ್ದಾರೆ. ಮತ್ತೆ ಯಾರಿಗೆ ಹೇಳೋದು ನಾವು? ಯಾರಿಗೆ ಬೋಧನೆ ಮಾಡೋದು ಅಲ್ವಾ? ಇದಕ್ಕೆ ಕಾರಣ ಏನು ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡ್ರೆ ಎಲ್ಲೇ ಒಂದು ಕಡೆ ನಾವು ಹೇಳುವವರ ಭಾಷೆಯಲ್ಲಿ ಆ ತಾಕತ್ತಿಲ್ಲ ಅಂತ ಅನಿಸ್ತದೆ ನನಗೆ. ಅಪ್ಪ ಏನು ಹೇಳಿದ್ನಲ್ಲ, ಬಸವ ತಂದೆ ಏನು ಹೇಳಿದ್ನಲ್ಲ, ನಮ್ಮನ್ನ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಗೆ ಕರ್ಕೊಂಡು ಇನ್ನೊಂದು ಹೆಜ್ಜೆ ಮುಂದಿಡ್ತಾರೆ. ಆ ಶಬ್ದ ಅಲ್ಲಿಗೆ ನಿಲ್ಲಿಸಿದ್ರೆ ಬಹುಶಃ ಬಸವ ತತ್ವದ ಪೂರ ಆಗಲ್ಲ. ಅದು ನೆನ್ಪಿಟ್ಕೋಬೇಕು ನೀವು. ನಮ್ಮ ಶರಣರು ಹೇಳಿದ್ದು ಏಕದೇವೋಪಾಸನೆ ಅಲ್ಲ, ಅದನ್ನ ಮುಂದುವರಿದು ಅಹಂ ಗ್ರಹೋಪಾಸನೆ. ನಾವು ಬಹಳಷ್ಟು ತಪ್ಪು ತಿಳ್ಕೊಂಡಿದ್ವಿ ಏಕದೇವೋಪಾಸನೆ ಅಂತ ಹೇಳಿ. ನೋಡಿ, ಇಸ್ಲಾಂ ಸಹಿತ ಏಕದೇವೋಪಾಸನೆಯನ್ನು ಹೇಳುತ್ತೆ. ಒಬ್ಬನೇ ದೇವರು, ಒಬ್ಬನೇ ದೇವರು. ಕ್ರಿಶ್ಚಿಯಾನಿಟಿ ಅದೇ ಹೇಳ್ತೈತೆ, ಒಬ್ಬನೇ ದೇವರು. ಮತ್ತೆ ಅವರು ದೇವರು ಏಕದೇವೋಪಾಸಕರ ಅಲ್ಲೇನು? ಮತ್ತೆ ಅದನ್ನೇ ಫಾಲೋ ಮಾಡಿದ್ರು ನನ್ನ ಶರಣರು. ಉಪನಿಷತ್ತು ಹೇಳ್ತೈತೆ ದೇವನೊಬ್ಬನೇ. ಹಾಗಾದ್ರೆ ಉಪನಿಷತ್ತಿನಕ್ಕಿಂತ ಭಿನ್ನ ನಮ್ದು ವಚನ ತತ್ವ ಅಂತಂದ್ರೆ ಅದು ಹೇಗೆ ಭಿನ್ನ? ಬೇಕಲ್ಲ, ಅದು ಹೇಗೆ ಭಿನ್ನ, ಹೇಗೆ ಅದು ವಿಶೇಷತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತೈತೆ ಅಂತಕ್ಕಂಥ ಚಿಂತನೆ ಮಾಡಬೇಕು. ಅದಕ್ಕೆ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆ, ಏಕದೇವೋಪಾಸನೆಯಿಂದ ಅಹಂ ಗ್ರಹೋಪಾಸನೆ, ಆ ಶಬ್ದಗಳನ್ನು ಬಳಸಿದ್ರೆ, ಇಲ್ಲೇ ಬಳಸಿದ್ರಿ ಸಲ. ಅಹಂ ಗ್ರಹೋಪಾಸನೆಯನ್ನು ಹೇಳಿದವರು 12ನೇ ಶತಮಾನದ ಶರಣರು. ಒಬ್ಬನೇ ದೇವಂತ ನಂಬಿ ಪೂಜೆ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರು ಇದ್ದಾರೆ ಅಂತ ಇಟ್ಕೊಳ್ರಿ, ಅವರು ಏಕದೇವೋಪಾಸನೆಯನ್ನ ಮಾಡ್ತಾ ಇದಾರಪ್ಪ. ಒಂದು ದೇವರನ್ನು, ಯಾವುದೋ ಒಂದು ತಿರುಪತಿ ವೆಂಕಟರಮಣನ್ನೇ ತಲೆಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ಯಾವ ದೇವರಿಗೆ ಹೋಗಲ್ಲ, ಯಾವ ಗುಡಿಗೆ ಹೋಗಲ್ಲ, ವೆಂಕಟರಮಣಗೆ ಅಷ್ಟ ಹೋಗ್ತಾರೆ. ಅದು ಏಕದೇವೋಪಾಸನೆ ಅಲ್ಲಿ ಹೆಂಗ? ಬೇರೆ ಯಾವ ದೇವರಿಗೂ ಹೋಗಲ್ಲ, ಯಾವ ಗುಡಿಗಳಿಗೂ ಹೋಗಲ್ಲ. ವಾದ ಮಾಡ್ಬೋದಲ್ಲ ಹಂಗೆ? ಅಲ್ಲ, ಶರಣರು ಹೇಳಿದ ಮಾರ್ಗ ಭಿನ್ನವಾಗಿದೆ. ಅದಕ್ಕಾಗಿ ನಾವು ನೆನ್ಪಟ್ಕೋಬೇಕು, ಬಸವ ಸಿದ್ಧಾಂತ ಅಂದ್ರೆ ಅದು ನನ್ನೊಳಗೆ ಬದಲಾವಣೆಯನ್ನು ತರ್ತಕ್ಕಂಥ ಸಿದ್ಧಾಂತ ಆಗ್ಬೇಕು. ಅದಕ್ಕೆ ಅಹಂ ಗ್ರಹೋಪಾಸನೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಬಸವಣ್ಣವ್ರು ಬಹಳ ಸ್ಪಷ್ಟ ಹೇಳ್ತಾರೆ, ಈ ಸೃಷ್ಟಿಗೆ ದೇವರು ಎಷ್ಟು ಜನ? ನಾವು ಮೊದಲೇ ಪ್ರಶ್ನೆ ಇಟ್ಕೋಬೇಕು, ಸೃಷ್ಟಿಗೆ ಎಷ್ಟು ಜನ ದೇವರು? ಎಲ್ಲಾ ಧರ್ಮಗಳು ಹೇಳ್ತಾ ಇದ್ದಾವೆ. ಈವನ್ 4 ವೇದಗಳು, ಯಾವ ಋಗ್ವೇದ, ಯಜುರ್ವೇದ, ಅಥರ್ವೇದ, 4 ವೇದಗಳು ಏನು ಹೇಳ್ತಾವ? ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, 4 ಹೇಳೋದು ಅದನ್ನೇ, ಒಬ್ಬನೇ ದೇವರು, ಒಬ್ಬನೇ ದೇವರು, ಒಬ್ಬನೇ ದೇವರು. ಹಾಗಾದ್ರೆ ನಂತರದಲ್ಲಿ ಬಂದಂತ ಬಹುದೇವೋಪಾಸನೆಯ ಮಾರ್ಗ ಇದೆಯಲ್ಲ, ಆಗಮಗಳಲ್ಲಿ ಬಂತದು. ಅದು ಹೇಗೆ ಬಂತು ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಎಲ್ಲೇ ಒಂದು ಕಡೆ ಈ ಸನಾತನ ವ್ಯವಸ್ಥೆಯೆಲ್ಲ ತೂರಿ ಬಂತು. ಯಾರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ರಂತ ಶಂಕರಾಚಾರ್ಯರು ಏನಿದಾರಲ್ಲ, ಅದ್ವೈತ ಸಿದ್ಧಾಂತ ಪ್ರತಿಪಾದಕರವರು ದೇವರ ಬಹುದೇವೋಪಾಸನೆಯನ್ನು ಒಪ್ತಕ್ಕಂಥ ವರ್ಗ ಅಲ್ಲ ಅದು. ಆದರೂ ಶೃಂಗೇರಿಯ ಶಾರದಾ ಪೀಠವನ್ನು ಪ್ರಾರಂಭ ಮಾಡ್ತಾರೆ. ಅದರೊಳಗೆ ತಮ್ಮ ಗ್ರಂಥದಲ್ಲಿ ಬರೀತಿರೋರು, ನಾನು ಇಲ್ಲಿ ತಪ್ಪು ಹೆಜ್ಜೆ ಇಟ್ಟಿದ್ದೇನೆ. ಯಾಕಂತಂದ್ರೆ ಸಾಮಾನ್ಯ ಜನರಿಗಾಗಿ ಇದನ್ನು ಮಾಡಿದೆ ನಾನು ಅಂತ ಹೇಳಿ ಬರೆದು ತಮ್ಮ ತಪ್ಪೊಪ್ಪಿಗೆಯನ್ನು ಶಂಕರರು ಹೇಳ್ತಾರೆ ಆ ಪುಸ್ತಕದಲ್ಲಿ. ಆದರೆ ಅದರ ರೀತಿಯಲ್ಲಿ ನಮ್ಮ ಶರಣರು ಎಲ್ಲಿಯೂ ಸಹಿತ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ನೋ ಕಾಂಪ್ರಮೈಸ್. ಯಾಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು, ಸ್ವಲ್ಪ ನಾನೇನಾದ್ರೂ ಇದರಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಬಹುಶಃ ನನ್ನನ್ನು ನಂಬಿದಂತ ಇಡೀ ಭಕ್ತ ಮಾರ್ಗ ಏನೈತಲ್ಲ ಅದೆಲ್ಲವೂ ಸಹಿತ ದಾರಿ ತಪ್ತೈತಿ. ಸರಿ, ಹಾಗಾದ್ರೆ ಮುಂದಿನ ಇದಕ್ಕೆ ಹೋಗೋಣ. ಅದಕ್ಕೆ
ಇಬ್ಬರು ದೇವರೆಂದು ಉಬ್ಬಿಬ್ಬಿ ನುಡಿಯಬೇಡ, ದೇವನೊಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿ ನೋಡ. ಅಪ್ಪ ಬಸವಣ್ಣವರ ವಚನ. ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ. ವೇದದ ರೆಫರೆನ್ಸ್ ಕೊಡ್ತಾರಲ್ಲಿ. ಇಬ್ಬರು ದೇವರೆಂದು ಉಬ್ಬಿಬ್ಬಿ ನುಡಿಯಬೇಡ. ನಾನು ಈ ದೇವರು ಇದಕ್ಕಿಂತ ಪವರ್ಫುಲ್, ಇನ್ನೊಂದು ದೇವರು ಇದಕ್ಕಿಂತ ಪವರ್ಫುಲ್, ಇನ್ನೊಂದು ದೇವರು ಇದಕ್ಕಿಂತ ಪವರ್ಫುಲ್, ಇನ್ನೊಂದು ದೇವರು, ಹಿಂಗೆ ಮಾಡ್ಕೊಂತಾನೆ ಬಂದ್ಬಿಟ್ಟಿದ್ದೀವಿ ನಾವು. ಎಷ್ಟು ದೇವರು ಪವರ್ಫುಲ್ ಆದವು ಕೆಲವೇ ದಿನಗಳಲ್ಲಿ ವೀಕ್ ಆಗಿಬಿಡ್ತಾವ. ಯಾಕೆ ವೀಕ್ ಆಗ್ತಾವ ಗೊತ್ತಾಗ್ತಾ ಇಲ್ಲ ನಮಗೆ. ಒಂದು ಕಾಲಕ್ಕೆ ಇಟಗಿ ಭೀಮಮ್ಮ ಅಂದ್ರೆ ಭಾರಿ ಫೇಮಸ್. ನಾವು ಅವಾಗ ಹಳ್ಳಿ ಮಠ ಕೂತಿದ್ವಿ ನಮ್ಮ ಶರಣೈ ತಾತನ ತಕ್ಕ. ಶರಣೈ ತಾತ ಅದು ಒಂಥರ ಪೂರಾ ಇದು ಗೊತ್ತಿಲ್ಲ ಅಂದ್ರೂ ಸಹಿತ ತತ್ವದಲ್ಲಿ ಗಟ್ಟಿಯಾಗಿ ನಂಬಿಕೆ ಇಟ್ಕೊಂಡವ್ರು. ನಾವು ಅವ್ರನ್ನ ಕಾಣಕ್ ಹೋದ್ರೆ ಅವ್ರ ಮನೆ ತಾಯಿ ಅವ್ರ ಹೆಣ್ಮಕ್ಳು ನಾನು ಭೀಮಮ್ಮಗೆ ಹೋಗ್ಬೇಕಂತದ್ಲ. ನಾನು ನನ್ನ ಕಣ್ಣು ಕಿವಿಲಿ ಕೇಳಿದ್ದಿದ್ದು. ಯಾಕಂದ್ರೆ ಇದೇನೈತಲ್ಲ, ಒಬ್ರು ಮಾತು ಇನ್ನೊಬ್ರನ್ನ ಕೇಳಿ ಯಾರು ಹೇಳಿದ್ರು ಬಹಳ ಶಕ್ತಿವಂತ ದೇವ್ರು ಅಂತ ಹೇಳಿಗಳು ಮತ್ತೆ ಅಲ್ಲಿಗೆ ಶುರು ಮಾಡೋದು. ಸ್ವಲ್ಪ ಸಾಧುಗಳು ಸಣ್ಣ ಕರಿಕೆಂತ ಬರ್ತದೆ. ತಾಯ್ತ ಕಟ್ಟೋದೇ ನಮ್ಗೆ ಏನಾಗಿದೆ, ಸರಳ ಬೇಕು. ನಾನೇನು ಮಾಡಂಗಿಲ್ಲಪ್ಪ, ನೀವೇ ಎಲ್ಲ ಮಾಡಿ ನನ್ನ ಜೀವನದ ಎಲ್ಲಾ ಕಷ್ಟಗಳನ್ನು ಬಗೆಹರಿಸ್ರಿ. ನೀವಿರೋದು ಅದಕ್ಕೆ, ನೀವು ಪೂಜೆ ಮಾಡೋದು ಅದಕ್ಕೆ, ನೀವು ದೊಡ್ಡ ಅನ್ಸ್ಕೊಂಡೋದು ಅದಕ್ಕೆ. ನಿಮ್ ಕೆಲಸ ಅದು. ನಾನು ಹೆಂಗಾನೇ ಇರ್ತೀನಿ, ನಮ್ಮ ಕಷ್ಟ ಪರಿಹಾರ ಆಗ್ಬೇಕು. ಸಾಧ್ಯ ಇದೆಯೇ ಇದು? ಸಾಧ್ಯ ಇದೆಯೇ? ಯಾರೋ ದುಡ್ದು ಯಾರಿಗೆ ಫಲ ಕೊಡಕ್ ಸಾಧ್ಯ ಇದೆಯೇ? ಇಲ್ಲ, ಅದು ಆಗೋದಿಲ್ಲ. ಆ ಕಾರಣಕ್ಕೆ ದೇವರ ಕಲ್ಪನೆಗಳೇನಿದಾವಲ್ಲ ಬಹಳಷ್ಟು ವಿಚಿತ್ರವಾಗಿ ಹೊಂಟ್ಬಿಟ್ಟು. ನಮ್ಮ ಮನೆಗಳಲ್ಲೇ ದೇವ್ರು ಎಷ್ಟಿದೆ ನೋಡ್ರಿ. ನಿಮ್ ಜಗಲಿಗಳು ನೋಡ್ರಿ, ಎಷ್ಟು ದೇವ್ರದಾವ. ಕಟ್ಟಿಗೆ ದೇವ್ರದಾವ, ಕಲ್ಲಿನ ದೇವ್ರದಾವ, ಬಂಗಾರ ದೇವ್ರದಾವ, ಬೆಳ್ಳಿ ದೇವ್ರದಾವ, ಹೊರಗಿನ ದೇವ್ರದಾವ. ಮತ್ ಇದ್ರಾಗ ಇವಷ್ಟೂನು ಪೂಜೆ ಮಾಡಿದಾಗ ಯಾವ್ದು ದೇವ್ರ ಹಂಗಾದ್ರೆ? ಮನ್ಯಾಗ ನೀವು ಫೋಟೋ ತಂದಿಟ್ರಲ್ಲ, ಹಳ್ಳಿ ಎಲ್ಲ ಜಾತ್ರೆಗಳಿಗೆ ಹೋದಾಗ ಊರುಗಳಿಗೆ ಹೋದಾಗ ತಂದಿಟ್ಟು ಫೋಟೋಗಳು ಜಗಲಿ ತುಂಬಿಗ್ಯಾವ. ತುಂಬಿದ ಮೇಲೆ ಮತ್ತೆ ಮಳೆ ಬಡ್ದು ಜಗಲಿ ಮಂಗ ಹಾಕಿರಿ ಅಲ್ವಾ? ಆ ಮನ್ಯಾಗ ಹುಡ್ರು ಪೂಜೆ ಮಾಡಿ ಮುಂಜಾನೆ ಸ್ನಾನ ಮಾಡಿದ್ರೆ ಒಲ್ಲೆ ಅಂತವು. ಭಾಳ ಹೊತ್ತಾಗ್ತದಪ್ಪ, ನಿನ್ನದು ಆಗಲ್ಲದೆ 20 ಫೋಟೋ ಇದಾವ, ನಾನೇನು ಪೂಜೆ ಮಾಡ್ದೆ. ನಾನು ಒಂದ್ಸಲ ಹಾವೇರಿಗೆ ಹೋದಾಗ ಇದ್ರಂಗೆ ಜಗಳ ಆಡ್ತಿದ್ರು ಮನ್ಯಾಗ. ನಮ್ಮ ಅಜ್ಜಂಪುರ ಶೆಟ್ರು ಓಂಕಾರ ಒಂದು ಮಾತು ಹೇಳಿದ್ರೆ, ತಮ್ಮ ನೀನ್ ಏನ್ ಮಾಡ್ಬೇಡಲಿ, ಅಷ್ಟು ಫೋಟೋನ ಒಂದ್ ಫೋಟೋ ತೆಗಿ, ಒಂದ ಫ್ರೇಮ್ ಹಾಕ್ಸಿ ಎಲ್ಲಕ್ಕೂ ವಿಭೂತಿ ಕುಂಕುಮ ಹಚ್ಚಿಬಿಡು, ಫೋಟೋ ಪೂಜೆ ಮುಗಿದೋಯ್ತು ನೀನು. ಅಂದ್ರೆ ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನಾವು ಏತಕ್ಕಾಗಿ ಪೂಜೆ ಮಾಡ್ತಾ ಇದ್ವಿ? ಪೂಜೆ ಅಂದ್ರೆ ಏನು? ನಾನು ಮಾಡಿದ ಪೂಜೆ ಆ ಸೃಷ್ಟಿಕರ್ತನಿಗೆ ಮುಟ್ತಾ ಇದೆಯೋ ಇಲ್ಲವೋ ಯಾವುದನ್ನ ಆಲೋಚನೆ ಮಾಡಲ್ಲ ನಾವು. ಇದಕ್ಕೆ ಈ ರೀತಿ ದಾರಿ ತಪ್ಪಿಸಿದಂತಹ ವ್ಯವಸ್ಥೆಯಲ್ಲಿ ನಾವು ಇದೀವಲ್ಲ, ಅದಕ್ಕೆ ಹೇಳ್ತಾರೆ ಅಪ್ಪ ಬಸವಣ್ಣ, ಅರಗುವ ಕಂಡು ಕರಗುವ ದೈವವ ಸರಿಯೆಂಬೆನೇನಯ್ಯ, ಬೆಂಕಿಯ ಕಂಡು ಮರುಟುವ ದೈವವ ಸರಿಯೆಂಬೆನೇನಯ್ಯ. ಪ್ಲಾಸ್ಟಿಕ್ನ ದೇವ್ರನ್ನ ತಂದು ಸ್ವಲ್ಪ ಬೆಂಕಿ ಸೆನೆ ಕೆಟ್ಟರೆ ಕರಿಗೋಗ್ಬಿಡ್ತದೆ. ಅವಸರ ಬಂದರೆ ಮಾರುವ ದೈವವ ಸರಿಯೆಂಬೆನೇನಯ್ಯ. ಬೆಳ್ಳಿ ದೇವ್ರು ಮಾಡಿಸಿರ್ತಾರೆ, ಯಾವ್ದಾರ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಹೋಗಿ ಒತ್ತಿಟ್ಟು ಅಥವಾ ಮುರಿಸಿ ಇದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ತಾರಲ್ಲ. ಈ ನೆಲೆಯಲ್ಲಿ ಅಂಜಿಕೆಯಾದರೆ ಹೂಳುವ ದೈವವ ಸರಿಯೆಂಬೆನೇನಯ್ಯ. ಯಾವುದೋ ದೇವರು ಕಾಡ್ತಂತ ಇಟ್ಕೊಂಡು ಮನೆ ಕೇಳ್ತಿರ್ತಾರೆ. ಈ ಶಾಸ್ತ್ರ ಹೇಳೋರ್ ತಗೋಕೊಂಡ್ರು ಸುಮ್ಮನೆ ನೀವು. ನಾನು ಹಿಂದಿನ ಅನುಭವಗಳು ಹೇಳಕತ್ತೀನಿ. ಅಲ್ಲಿ ಹೋದಾಗ ಸುಮ್ಮನೆ ಹಿಂದೆ ಕುಂತು ಕೇಳ್ಬೇಕು, ಇವ್ರು ಏನ್ ಕೇಳ್ತಿರ್ತಾರ, ಅವ್ರೇನು ಉತ್ತರ ಹೇಳ್ತಿರ್ತಾರಂತ. ಅಪ್ಪರೇ ಭಾಳ ತ್ರಾಸ ಆಗೈತ್ರಿ, ಒಂದು ಬೆಳೆನೇ ಬರೋಲ್ರಿ, 2-3 ಬೆಳೆ ಆಯ್ತು, ಬೆಳೆನೇ ಬೇರೆ. ಇವ್ರು ಹೊಲಕ್ಕೆ ಹೋಗಿಲ್ಲ, ಬೆಳೆ ಬಂದಿಲ್ಲ. ಅವ್ರೇನಂದ್ರು ಆಲೋಚನೆ ಮಾಡಿ, ಇದಾಗಿದ್ದು ಹೇಳ್ತೇನೆ, ನಾನೇ ಕಲ್ಪನೆ ಮಾಡ್ಕೊಂಡಲ್ಲ. ತಮ್ಮ ನಿಮ್ಮ ಜಗಲಿ ಮ್ಯಾಗ ಯಾವ್ದೋ ಒಂದು ದೇವ್ರ ಮುಖ ಆಗೈತೇನಂದ್ರು. ದೇವ್ರ ಮುಖ ಅವು ಗೊತ್ತವ್ರಿ. ಈಗ ಮಣ್ಣೇನು ಬಸವಣ್ಣ ಇರ್ತಾವಲ್ರಿ, ಹುಡುಗರು ಎತ್ತಿಡೋ ಹೊತ್ತಿನಾಗ ಎಲ್ಲೇನೋ ಮುಖ ಮಾಡೇ ಇರ್ತಾವ. ಅಲ್ಲಿ ಬಡಿಸಿ ಇಲ್ಲಿ ಬಿಡಿಸಿ ಹೊಡೆದೋಗಿರ್ತದೆ, ಕೈಯಾರು ಹೊಡೆದಿರ್ತೈತೆ, ಗೋಣಾರು ಹೊಡೆದಿರ್ತೈತೆ. ಹೌದ್ರ ಬುದ್ಧಿ ಬಸವಣ್ಣನ ಮೂರ್ತಿ ಇತ್ತು, ನಮ್ಮ ಹುಡುಗ ಮಾನ್ಯ ಅದನ್ನ ಕೇಳಿ ಹೊಡೆ ಬಿಡದನ ನೋಡ. ಅದಕ್ಕೆ ಹಿಂಗಾಕೆ ಈ ರೀತಿ ನಂಬಿಸಿ ನಾವು ಹೆಂಗ್ ಮಾಡಿದ್ವಿ ಅಂದ್ರೆ, ಸೃಷ್ಟಿಯಲ್ಲಿರುವ ದೇವರ ಸ್ವರೂಪವನ್ನೇ ಇಲ್ಲಂಗೆ ಮಾಡಿಬಿಟ್ಟಿವಿ ನಾವು. ಅದಕ್ಕಾಗಿ ಬಸವಣ್ಣನವರು ಈ ಜನರನ್ನ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ರಂತಂದ್ರೆ, ಅವ್ರು ಹೇಳ್ತಿರ್ದು ಅವ್ರ ಕಷ್ಟ.
ಹಾಗಾದ್ರೆ ಆ ತಂದೆ ಹೇಳಿದ್ದಾದ್ರೂ ಏನು ಅಂತಕ್ಕಂಥದ್ದು. ಮತ್ತೆ ಮಡಕೆ ದೈವ, ಮೊರ ದೈವ, ಒಂದಲ್ಲ ಎಲ್ಲಲ್ಲ. ಅದು ಅಪ್ಪ ಹೇಳ್ತಾರೆ, ಕಾಲಿಡಲು ಇಂಬಿಲ್ಲ. ನಿಮ್ಮ ಮನೆಯ ಮರನೂ ದೈವ, ಬಿಸಕಲ್ಲೂ ದೈವ, ಎಲ್ಲವೂ ದೈವ 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 ದೈವ. ಹಾಗಾದ್ರೆ ಯಾವುದು ನಿಜವಾದ ದೈವ? ಶರಣರು ಅದ್ರ ಬಗ್ಗೆ ಏನು ಹೇಳಿದ್ರು ಅನ್ನೋದು ಇವತ್ತಿನ ವಿಷಯ. ಇಷ್ಟೇ ತಗೊಳ್ಳೋಣ, ಮತ್ತೆ ಮುಂದೆ ಇನ್ನು ಬಿಡಿಸಿ ಹೋಗೋದು ಅಷ್ಟೇ ಮಾಡೋಣ. ಯಾಕಂತಂದ್ರೆ ಇಲ್ಲಿ ತನಕ ಇಷ್ಟೇ ಮಾತಾಡಿವಿ ನಾವು. ಇವು ಯಾವ ದೇವರು ಅಲ್ಲ. ಸರಿ, ಯಾವ ದೇವ್ರ ಹಂಗಾರೆ? ಇವು ಯಾವ ದೇವರಲ್ಲ ಅಂತ ನಾವು ಇಷ್ಟು ವರ್ಷನೇ ಹೇಳ್ಕೊಂತ ಬಂದೀವಿ ನಾವು. ಹಾಗಾದ್ರೆ ನಿಜವಾದ ದೇವರು ಯಾರು? ಬಸವಣ್ಣನವರಾಗ್ಲಿ ಅಥವಾ 12ನೇ ಶತಮಾನದ ಶರಣರು ಹೇಳಿದಂತ ದೇವರ ಕಲ್ಪನೆ ಏನು ಅನ್ನೋದನ್ನ ಸರಿಯಾಗಿ ಗ್ರಹಿಸ್ಬೇಕು ನಾವು. ಸರಿಯಾಗಿ ಗ್ರಹಿಸ್ತಾ ಇದ್ರೆ ಹಿಂಗೆ ಇರ್ತದೆ. ನಾವು ಬಂದು ಮಾತಾಡ್ತಿರ್ತೇವೆ ವೇದಿಕೆ ಮೇಲೆ, ನೀವು ಬಂದು ಕೇಳ್ತಿರ್ತೀರಿ. ಏನೋ ಸ್ವಲ್ಪ ತದಗಳ ಕೆಳಗೆ ಪ್ರಸಾದ ರೆಡಿ ಇರ್ತೈತೆ, ಪ್ರಸಾದ ಮಾಡ್ಕೊಳ್ಳೋದು, ಹೋಗಿ ಮತ್ತೆ ಯಾ ಆಟ ಮುಂಜಾನೆ ಎದ್ಗಳ ಮತ್ತೆ ಹೋಗಿ ಶ್ರಾವಣ ಮಾಸ ಐತಿ. ಈಗ ನಾಳೆ ಶುಕ್ರವಾರ ಐತಿ, ಅದ್ರಾಗ ಮತ್ತೆ ವರಮಹಾಲಕ್ಷ್ಮಿ ಇವೆಲ್ಲ ಪೂಜೆಗಳು ನಡಿತಾವ ಅಲ್ವಾ? ಎಲ್ಲಿ ನೋಡ್ರಿ ವರಮಹಾಲಕ್ಷ್ಮಿ ಪೂಜೆ ಭಾರತದಾಗಂದ ಇರೋದು. ಶ್ರೀಮಂತ ರಾಷ್ಟ್ರಗಳಾದಂಥ ಅಮೇರಿಕ, ಜಪಾನು, ಅಲ್ಲಿ ಎಲ್ಲಿ ಅವರು ಲಕ್ಷ್ಮಿ ಎಂಬುದ ಗೊತ್ತಿಲ್ಲ ಅವರಿಗೆ, ಆದ್ರೂ ಶ್ರೀಮಂತರಲ್ಲ. ಕಾರಣ ಇಷ್ಟೇ, ತಾವು ಮಾಡುವ ಕಾಯಕದಲ್ಲಿನೇ ದೇವರನ್ನ ಕಂಡ್ರವರು. ಅದು ದೇವ ಪೂಜೆ ಅಂದ್ರು. ನಾವು ಕಾಯಕ ಬಿಡ್ತೀವಿ, ಈ ಪೂಜೆ ಮಾಡಕ್ ನಿಂದಿರ್ತೀವಿ. ಮಾಡ್ರಿ ಬೇಡ. ನನಗೆ ನಿಮ್ಮ ನಂಬಿಕೆ ಹೆಂಗಿರ್ಬೇಕಂದ್ರೆ, ಮಾಡುವ ಕಾಯಕದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೊಳ್ಳೋದೈತಲ್ಲ, ಅದೇ ನಿಜವಾದಂಥ ಪೂಜೆ ಅಂತಕ್ಕಂಥ ಮಾತನ್ನ ಹೇಳ್ತಾರೋ. ಹಾಗಾದ್ರೆ ಇಂಥ ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದನ್ನು ಸ್ವಲ್ಪ ಇವತ್ತು ಚಿಂತನೆ ಮಾಡೋಣ. ಯಾಕಂತಂದ್ರೆ ಈಗಾಗಲೇ ಸಮಯ 8:12, 8:15 ಮುಗಿಸ್ಬೇಕಂದ್ರಪ್ಪ. ಈ ಕಾರಣಕ್ಕೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ. ಯಾಕಂದ್ರೆ ಶರಣರು ಹೇಳಿದಂಥ ಮಾರ್ಗ ಐತಲ್ಲ, ಇವತ್ತು ಯಾವ ಪರದೇಶದ ರಾಷ್ಟ್ರಗಳು ಸಹಿತ ಇವರು ಹೇಳಿದಂಥ ಈ ದೇವರ ಸ್ಪಷ್ಟ ಕಲ್ಪನೆಯನ್ನ ಮತ್ತು ಇಷ್ಟಲಿಂಗ ಯೋಗ ಮಾರ್ಗವನ್ನ ಯಾರೂ ಮುಂದೆ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸ್ಪಷ್ಟ ಇದೆ, ಫೈನಲ್ ಇದು. ನೀವು ವಚನಗಳಲ್ಲಿ ಒಳಗೆ ಹೋಗ್ಬೇಕು. ನೀವು ಒಳಗೆ ಹೋದಂಗೆಲ್ಲ ಗೊತ್ತಾಗುತ್ತಿದ್ರೆ ಸಾರ ಹೆಂಗೈತೆ ಅಂತೇಳಿ. ಆ ನೆಲೆಯಲ್ಲಿ ಅದಕ್ಕೆ ಹೇಳ್ತಾರೆ, ಸಮಸ್ಯೆ ಏನಾಗಿದೆ ಅಂತೇಳಿ ಮೊದಲು ಹೇಳ್ಕೊಂತಾರೆ. ಶರಣರು ಬರೋದಕ್ಕಿಂತ ಪೂರ್ವದಲ್ಲಿ ಒಬ್ಬ ಶರಣರು ಹೇಳ್ತಾರೆ, ದೇವಾನುದೇವತೆಗಳಂತೆ ನೀವು ಪೂಜೆ ಮಾಡ್ತಾ ಇದ್ರಲ್ಲಿ. ಯಾರು? ಬ್ರಹ್ಮ, ವಿಷ್ಣು, ರುದ್ರ, 3 ದೇವತೆಗಳು ನಮ್ಮ ಭೂಮಿಗೆ. ಯಾರು? ಬ್ರಹ್ಮ, ವಿಷ್ಣು, ರುದ್ರ. ಒಬ್ಬ ಸೃಷ್ಟಿಕರ್ತ, ಒಬ್ಬ ಸ್ಥಿತಿಕರ್ತ, ಒಬ್ಬತ ಲಯಕರ್ತ. ಇವು 3 ದೇವರಂತ ಇಡೀ ಸೃಷ್ಟಿ ಎಲ್ಲಿನ ಜನ ಪೂಜೆ ಮಾಡ್ತಾ ಇದ್ದಾರೆ. ಶರಣರು ಇವರನ್ನ ದೇವರಂದ್ರ ಕನ್ಫ್ಯೂಷನ್ ಐತಲ್ಲ ಇವು ಇಲ್ಲ. ಬ್ರಹ್ಮ, ವಿಷ್ಣು, ರುದ್ರ ಈ 3 ಜನ ದೇವರುಗಳು ಅಲ್ಲ. ಇವರು ಹುಟ್ಟು ಸಾವಿಗೆ ಒಳಗಾದವರು. ಇವರು ಮತ್ತೆ ಮತ್ತೆ ಹುಟ್ಟು ಸಾಯುವವರು. ಸ್ಪಷ್ಟ ಹೇಳ್ತಾರೆ. ಯಾರು ಹುಟ್ಟಿ ಸಾಯ್ತಾರೋ ಅವರನ್ನು ಪೂಜೆ ಮಾಡಿ ನಾವು ಸಹಿತ ಹಂಗಾಗಿದ್ದೀವಿ. ಈಗ ನಮಗೆ ಯಾವ್ದು ಸರಿಯಾದ ಕಲ್ಪನೆಯನ್ನೇ ಬರ್ತಾ ಇಲ್ಲ. ಹಾಗಾದ್ರೆ ನಮ್ಮ ದೇವರು ಯಾವ್ದಂತಂದ್ರೆ, ಯಾರು ಹುಟ್ಟು ಸಾವಿಗೆ ಒಳಗಾಗಿಲ್ವೋ, ಯಾರಿಗೆ ಈ ಸಾವಿನ ಬಾಧೆ ಇಲ್ಲವೋ ಆತನೇ ದೇವರು. ಶರಣ ಹೇಳಿದದ್ದು. ಹಾಗಾದ್ರೆ ಅಂಥ ದೇವರು ಇದ್ದಾನೆ ಅಂತಕ್ಕಂಥದ್ದು ನಾವೆಲ್ಲ ಒಪ್ಪಿಕೊಂಡಿದ್ವಿ. ಎಲ್ಲಾ ಧರ್ಮಗಳು ಒಪ್ಪಿಕೊಂಡಿದ್ದಾವೆ. ಕ್ರಿಶ್ಚಿಯಾನಿಟಿ, ಇಸ್ಲಾಂ ಅಂತ ತಗೊಳ್ರಿ, ಎಲ್ಲ ಜಗತ್ತು ಒಪ್ಪಿಕೊಂಡಿದೆ ಅದನ್ನ. ಆದರೆ ದೇವರ ಸ್ವರೂಪ ಹೆಂಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖ. ಇದ್ರೆ ಅದು ಹೇಗಿದೆ? ಇವತ್ತು ವೇದಗಳನ್ನ ಜನರು ವಿಡಂಬಿಸ್ತಾರೆ. ಶರಣರಂತ ನಾವು ಮಾತಾಡ್ತೀವಲ್ಲ, ವೇದಗಳಿಗೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳುವ ನಿಟ್ಟುವೆ, ತರ್ಕದ ಬೆನ್ನ ಭಾರ ನೆತ್ತುವೆ ಅಂತ ಬಸವಣ್ಣವ್ರು ಮಾತಾಡ್ತಾರೆ. ಯಾಕೆ ಹೇಳಿದ್ರಿ ಹಿಂಗೆ? ಶಾಸ್ತ್ರ ಘನವೆಂಬನೇ ಪ್ರಾಣಿವಧೆ ಹೇಳುತ್ತಿದೆ, ಶ್ರುತಿ ಘನವೆಂಬನೇ ಕರ್ಮ ವಹಿಸುತ್ತಿದೆ, ಶಾಸ್ತ್ರ ಘನವೆಂಬನೇ ಇದಿರಿಟ್ಟು ಅರಸುತ್ತಿದೆ, ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ. ಬಸವಣ್ಣವ್ರ ರಚನೆ ನೆನ್ಪಿಟ್ಕೊಳ್ರಿ. ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಿಂದಲ್ಲದೆ ನಿಮ್ಮ ನರಿಯಬಾರದು. ಏನ್ ತ್ರಿವಿಧ ದಾಸೋಹ ಅಂದ್ರೆ ಏನು? ತ್ರಿವಿಧ ದಾಸೋಹ ಅಂದ್ರೆ ನಾನು ಹೆಂಗೆಂಗೋ ದುಡ್ದು ಹೆಂಗೆಂಗೋ ಗಳಿಸಿ ತಂದು 3 ಹೊತ್ತು ಊಟ ಹಾಕೋದಲ್ಲ. ನಾನು ಮಾಡುವ ಕ್ರಿಯೆಯಲ್ಲಿ
ನನ್ನ 3 ದೇಹಗಳೇನಿದಾವಲ್ಲ, ಸ್ಥೂಲ, ಸೂಕ್ಷ್ಮ, ಕಾರಣ, ಈ 3 ದೇಹಗಳನ್ನು ಬಳಸಿ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಅದೇ ತ್ರಿವಿಧ ದಾಸೋಹ. ಇದು ಗೊತ್ತಿರ್ಬೇಕು ನಾವು. ಅದಕ್ಕೆ ಅಹಂ ಗ್ರಹೋಪಾಸನೆಗೆ ಹೋಗ್ಬೇಕಾದ್ರೆ ಪರಮಾತ್ಮ ಎಲ್ಲಿ ನೆಲೆಸಿದಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಶರಣರು. ಅದನ್ನು ನಾವು ಬಹಳ ತಿಳ್ಕೋಬೇಕು. ಅಲ್ಲಮರು ಹೇಳ್ತಾರೆ, ಎಲ್ಲಿ ನೆಲೆಸಿದ್ದಾನೆ ಪರಮಾತ್ಮ? ಅಣೋರಣೀಯಾನ್ ಮಹತೋ ಮಹಿಯಾನ್. ಶ್ರುತಿಗಳು ಹೇಳ್ಬಿಟ್ಟು ಅಣೋರಣೀಯಾನ್ ಮಹತೋ ಮಹಿಯಾನ್, ಪ್ರತಿಯೊಂದು ಅಣುವಿನಲ್ಲಿಯೂ ಪರವಸ್ತುವಿನ ಅಸ್ತಿತ್ವ ಇದೆ. ಅದು ಮಹತ್ತಿಗೆ ಮಹತ್ವ ಹೌದು, ಅಣುವಿಗೆ ಅಣುವು ಹೌದು. ಇದು ಶ್ರುತಿ ಹೇಳಿದ್ದು. ಅಲ್ಲಮ ಹೇಳ್ತಾನೆ, ಈ ವಾಕ್ಯವ ನಾನು ನಂಬುವುದಿಲ್ಲ, ಇದನ್ನು ಹುಸಿ ಎಂಬೆ ಅಂತಾರೆ. ನೋಡ್ರಿ, ಯಾಕಂತಂದ್ರೆ ಅದನ್ನ ಮುಂದೆ ಹೇಳ್ತಾರ ಅವರು, ಲಿಂಗವಿದ್ದ ಠಾವಿಂಗೆ ಪ್ರಳಯ ಉಂಟೆ, ಭಕ್ತರ ಭಾವದ ಲಿಪ್ಪನಲ್ಲದೆ ಮತ್ತೆಲ್ಲಿಯೂ ಇಲ್ಲ ಗುಹೇಶ್ವರ. ಭಕ್ತರ ಭಾವದಲ್ಲಿ ಇಪ್ಪನಲ್ಲದೆ ದೇವ ಮತ್ತೆಲ್ಲಿಯೂ ಇಲ್ಲ ಗುಹೇಶ್ವರ. ಅಲ್ಲಮರ ಮಾತಿದು. ಭಕ್ತರದ ನಾವೆಲ್ಲ ನಮಗೊಂದು ಭಾವ ಅಂತಕ್ಕಂಥದ್ದಿದೆ. ಎಲ್ಲರೂ ನಂಬ್ತಾರೆ ಇದನ್ನ. ನಮಗೊಂದು ಭಾವ ಅಂತಿದೆ. ನಮಗೆ 3 ಅಂಗಗಳು ನೆನ್ಪಿಟ್ಕೋಬೇಕು ನಾವು. ಇವನ್ನೆಲ್ಲ ಮರೆತು ನಾವು ತತ್ವ ಕಡೆ ಮುಂದಕ್ಕೆ ಹೋದ್ರೆ ಎಷ್ಟು ವರ್ಷ ಅಷ್ಟೇ. ಅದು ಅಲ್ಲೇ ಬೀಸೋದು ಅಲ್ಲೇ ಹಾಕೋದು, ಅಲ್ಲೇ ಬೀಸೋದು ಅಲ್ಲೇ ಹಾಕೋದು. 3 ಅಂಗಗಳು, ಭಾವ, ಮನ, ಸ್ಥೂಲತನು. ಇವಕ್ಕೆ ನಮ್ಮ ಅಸ್ತಿತ್ವಕ್ಕೆ ಏನ್ ಕರಿತಾರೆ ಅಂದ್ರೆ ಮಧ್ಯ, ಆದಿ, ಮಧ್ಯ, ಅವಸಾನ. ಇದಕ್ಕೆ ಅವಸಾನ ಅಂತಾರೆ ದೇಹಕ್ಕ. ಮಧ್ಯ ಅಂದ್ರೆ ಮನಸ್ಸು, ಆದಿ ಅಂದ್ರೆ ನನ್ನ ಭಾವ. ಈ ಶಬ್ದಗಳನ್ನ ನೆನ್ಪಿಟ್ಕೋಬೇಕು. ವಚನಗಳನ್ನ ತೆಗೆದು ನೋಡ್ರಿ, ಹೇಳ್ತೈತೆ ಅದು. ಆದಿ ಅಂದ್ರೆ ಭಾವ ಅಂದ್ರೆ ಏನಾಗಾದ್ರೆ ಆ ಭಾವ ಅಂದ್ರೆ ಏನು? ಈಗ ನಾನು ಚಂದ್ರಗೌಡ್ರನ್ನ ಕೇಳಿದೆ, ನನಗೇನು ಪರಿಚಯ ಇದ್ದೆಲ್ಲ ಬಂದೆ, ನೀವು ಯಾರ್ರೀ ಅಂತ ಕೇಳಿದೆ ಅಂತ ಇಟ್ಕೊಡ್ರಿ. ಅವ್ರು ಹೇಳ್ತಾರೆ, ನಂದು ಹರೇಟ್ನೂರ್ರಿ, ನಾನು ಚಂದ್ರಗೌಡ ಅಂತ, ನಮ್ಮ ಅಪ್ಪನ ಹೆಸರು ಹಿಂಗೆ, ನಮ್ಮ ಅವನ ಹೆಸರು ಹಿಂಗೆ, ನಾನು ಇಷ್ಟು ಓದಿದ್ದೀನಿ, ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಇದೆಲ್ಲ ತಮ್ಮ ಪರಿಚಯ ಹೇಳಿಕೆಂತಾರ. ನೀವು ಯಾರಂದ ಕೂಡ್ಲೇನೆ ನಾವು ಅದೇ ರೀತಿ ಎಲ್ಲ ರಚನೆ ಮಾಡೋದು. ಹಾಗಾದ್ರೆ ಈ ಮಾಹಿತಿ ಐತಲ್ಲ, ನಾನು ಇಂಥವ್ರ ಮಗ, ಇಷ್ಟು ಓದಿದ್ದೀನಿ, ಈ ಜಾತಿ ಆ ಜಾತಿ, ಹೆಣ್ಣು ಗಂಡು, ಶ್ರೇಷ್ಠ ಕನಿಷ್ಠ, ಇವೆಲ್ಲ ಇದಾವಲ್ಲ, ಎಲ್ಲಿದಾವ ಅವು? ಎಲ್ಲಿಂದ ಬಂದವು? ಭಾವದೊಳಗಿದಾವೆ. ಎಲ್ಲಿದಾವೆ ಅವು? ಭಾವದೊಳಗಿದಾವೆ. ಭಾವದ ಕೊಠಡಿ ಅಂತ ಒಂದು ಒಳಗಡೆ ಐತೆ, ಚಿತ್ತ ಅಂತೇಳಿ. ಆ ಕೊಠಡಿಯೊಳಗೆ ನೆನಪಾಗಿ ಉಳಿದವು. ಆ ನೆನಪು ತಂದು ಏನಾಗ್ತದೆ, ಹೊರಗಾಗ್ತೈತೆ. ಅದು ಹೊರಗಾಕಿದ ಕೂಡಲೇ ಅದನ್ನ ಬುದ್ಧಿ ನಿರ್ಣಯ ಮಾಡಿ ನಮಗೆ ಶಕ್ತಿ ಕೊಟ್ಟು ಏನ್ ಮಾಡ್ತೀವಿ ನಾವು, ಅದನ್ನ ಹೇಳ್ತೀವಿ ನಾವು ಬೇರೆಯವರಿಗೆ ಶಬ್ದದ ಮೂಲಕ. ಇದು ಸಂಗ್ರಹ ಆಗಿದ್ದು ನಮ್ಮ ಭಾವದಲ್ಲಿ. ಇದಕ್ಕೇನು ಕರಿತೀವಿ ನಾವು? ಭ್ರಮಿತ ಭಾವ ಅಂತ ಕರಿತಾರೆ ಶರಣರು. ಸಹಜ ಭಾವ ಲಿಂಗೈಕ್ಯ ಕೂಡಲ ಸಂಗಮ ದೇವ ಅಂತ ಅಪ್ಪ ಹೇಳ್ಯಾನ. ಇವ್ ಅರಗೆ ಒದ್ದೈವ ಇವೆಲ್ಲ ಹೇಳಿದ ಮೇಲೆ ಕೊನೆಗೆ ಹೇಳ್ತಾನೆ, ಸಹಜ ಭಾವ ಲಿಂಗೈಕ್ಯ ಕೂಡಲ ಸಂಗಮ ದೇವ. ಸಹಜ ಭಾವ, ಭ್ರಮಿತ ಭಾವ, ಎರಡೇ ನೆನ್ಪಿಟ್ಕೋಬೇಕು ನಾವು. ಭ್ರಮಿತ ಭಾವ, ಸಹಜ ಭಾವ. ಭ್ರಮಿತ ಭಾವ ಅಂದ್ರೆ ಯಾರಂದ್ರೆ, ನಾನು ಇಂಥವ್ರ ಮಗ, ನಾನು ಇಂಥವ್ರ ಗಂಡ, ನಾನು ಇಂಥವ್ರ ಹೆಂಡತಿ, ನಾನು ಇದು ಶ್ರೀಮಂತ, ಇದೇನೈತಲ್ಲ, ರಾತ್ರಿ ಮಕ್ಕಂಡಾಗ ನೀವು ಯಾರು ಹಂಗಂದ್ರೆ ಸರಿ, ಅದಕ್ಕೆ ಹೋಗೋದು ಬೇಡ, ಇಲ್ಲೇ ವಿಚಾರ ಮಾಡೋಣ. ಮನೆಗಿದಾಗ ನೀನು ಯಾರು? ಶ್ರೀಮಂತನೇ, ಬಡವನೇ, ರೋಗಿಯೇ, ಯಾವ ಜಾತಿ ಎಂಬುದು ನೆನಪಿದೆಯಾ? ಮಲಗಿದಾಗ ಶ್ರೇಷ್ಠ ಜಾತಿ ಅನ್ನೋದು ನೆನಪಿದೆಯಾ? ಹೆಣ್ಣು ನಾನು ಅನ್ನೋದು ನೆನಪಿದೆಯಾ? ಗಂಡು ನಾನು ಅನ್ನೋದು ನೆನಪಿದೆಯಾ? ಇಲ್ಲಲ್ಲ. ಮತ್ತೇನಾಗಿತ್ತು ಹಾಗಾದ್ರೆ? ಏನಾಗಿತ್ತು ಒಳಗಡೆ? ಇದು ಭ್ರಮಿತ ಭಾವ ಆದ ಕಾರಣ ನನ್ನ ಪ್ರಾಣ ಚೈತನ್ಯ ದೇಹದಿಂದ ಮನಕ್ಕೆ, ಮನದಿಂದ ಭಾವದ ಸಮೀಪ ಭ್ರಮಿತ ಭಾವದಲ್ಲಿನೇ ತಿರುಗಾಡ್ತೈತೆ. ಅದು ನಿದ್ದೆಯಲ್ಲಿ ಆ ಭ್ರಮಿತ ಭಾವದಲ್ಲಿ ತಿರುಗಾಡಿ ಮತ್ತೆ ವಾಪಸ್ ಬಂದ್ಬಿಡ್ತೀನಿ, ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಅದೇ ಕತೆ. ಇದಕ್ಕೇನು ಕರಿತೀರ? ಭ್ರಮಿತ ಭಾವ. ಅದು ನೀನಾ? ನಾವೇನಾ? ಸ್ವಲ್ಪ ಯಾಕೆ ದೊಡ್ಡ ಪ್ರಶ್ನೆ ಆಗ್ತೈತೆ, ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ ಆಗ್ತೈತೆ. ಆದರೂ ಕೇಳಿಟ್ಕೊಳ್ರಿ, ಯಾವಾಗ ನಿಮಗೆ ಚಲೋ ಅನಿಸ್ತೈತೆ ಅವಾಗ ಅರಗಿಸ್ಕೊಳ್ರಿ. ಸ್ವತಂತ್ರ ಸಿದ್ಧಲಿಂಗೇಶ್ವರ ಒಂದು ಮಾತು ಹೇಳ್ತಾರೆ, ವಚನ ಇದು ಗಟ್ಟಿ ಮಾಡ್ಬೇಕು, ನೆನ್ಪಿಟ್ಕೋಬೇಕು ನೀವು. ನಾನೆಲ್ಲಿಂದ ಬಂದೆ, ನಾನು ಎಲ್ಲಿಂದ ಬಂದೆ, ನನಗೆ ಈ ದೇಹ ಬಂದ ಪರಿ ಯಾವುದು, ಇದು ಹೆಂಗ್ ಬಂತು ನನಗೆ ದೇಹ, ಇದನ್ನ ಎಯ್ದುವ ಗತಿ ಯಾವುದು, ಎಲ್ಲಿಗೂ ಮುಟ್ಟಿಸ್ಬೇಕು.
ಈ ನಿತ್ಯವನ್ನರಿಯದಿದ್ದರೆ ಬಳಲಿಕೆ ತಪ್ಪದು. ಇಲ್ಲಿ ನಮ್ಮೊಳಗೆ ಎರಡಿದಾವೆ, ಒಂದು ಅನಿತ್ಯವಾದಂಥ ದೇಹ, ಒಂದು ನಿತ್ಯವಾದಂಥ ಪರಮನ ಅಸ್ತಿತ್ವ. ಎರಡು ನೆನ್ಪಿಟ್ಕೋ, ಎರಡು ಇದಾವೆ ನಮ್ಮೊಳಗೆ. ಇದ್ರಿಗೆ ಯಾವುದು ಅನಿತ್ಯ ಯಾವುದು ನಿತ್ಯ ಅಂತ ತಿಳಿಯದಿದ್ದರೆ ನಿನ್ನ ಬದುಕು ಹೀಗೇನೆ ಇರ್ತದೆ ಅಂತ ಹೇಳ್ತಾರ. ನಿಮ್ಮನ್ನು ಕಂಡು ನಾನು ಮರುಗಿದೆನು ಅಂತ ಹೇಳ್ತಾರೆ. ಹುಲಿಗಪ್ಪರೇ ಕೇಳ್ರಿ, ಇಲ್ಲಿ ವ್ಯಾಪಾರ ಆಮೇಲೆ ಮಾಡೋಂತ್ರಿ. ಇಲ್ಲೇನೈತಲ್ಲ, ನಾನು ಯಾರು, ನಾನೆಲ್ಲಿಂದ ಬಂದೆ, ಈ ದೇಹ ಬಂದ್ಬಿಟ್ಟೈತಿ, ತಂದೆ ತಾಯಿಗಳಿಂದ ಬಂದಿನ್ರಿ, ನಮ್ಗೇನು ಹೊಸ್ದಾಗಿ ಹೇಳ್ತಾರ ಅಂತ ಅನ್ಬೋದು ನೀವಲ್ಲ. ಏನ್ ಹೇಳ್ತಾರೆ ಒಟ್ಟ ತಿಳಿಯಲ್ಲ ಅಂತ ಇರ್ತಾರೆ ನೀವು. ಅದಕ್ಕೆ ಹೇಳ್ತಾರೆ ಮನ್ ಬಾರ್ಕೇರ್ ಮಾತಾಡೋವಾಗ ಹೇಳಿದ್ರು ಅವ್ರು, ಏನೇನು ಹೇಳ್ತಾರ್ರಿ ಬಾರ್ಕೇರ್ ಹೇಳಿದ್ರು. ಯಾಕಂದ್ರೆ ಹೆಜ್ಜೆ ಇಡಬೇಕು ಮುಂದಕ್ಕೇನು. ನಮ್ಮದು ಹೇಳಕತ್ತಿರೋರು ಬೇರೆಯವ್ರದಲ್ಲ. ತಂದೆ ತಾಯಿಗಳ ಹೊಟ್ಟೆಲಿಂದ ಬಂದ್ರಿ, ಸರಿ. ತಂದೆ ತಾಯಿಗಳ ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲಿದ್ರಿ? ಅವ್ರನ್ನ ಮದುವೆನೇ ಆಗಿಲ್ಲಪ್ಪ, ನೀನ್ ಎಲ್ಲಿದ್ದಿ? ಒಂದು ಸಲ ಈ ಪ್ರಶ್ನೆಗಳನ್ನ ಇಟ್ಕೊಳ್ಳಿಲ್ಲ ನಾವು, ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಶರಣರು. ನಾನು ಎಲ್ಲಿಂದ ಬಂದೆ? ಎಲ್ಲಿಂದ ಬಂದೆ ಅಂದ್ರೆ ಪರಮಾತ್ಮನ ಒಡಲೊಳಗೆ ನಾನಿದ್ದೆ, ಅದರ ಅಂಶಿಕನೇ ನಾನು. ನೆನ್ಪಿಟ್ಕೋಬೇಕಿನ್ನು, ಪರಮಾತ್ಮನ ಅಂಶಿಕರೇ ನಾವೆಲ್ಲ. ನೆನ್ಪಿಟ್ಕೊಟ್ರೆ ಅದಕ್ಕೆ ಶರಣರು ಹೇಳಿದ್ರು, ಜಾತಿ ಭೇದ ಮಾಡಬೇಡ, ವರ್ಗ ಭೇದ ಮಾಡಬೇಡ, ಲಿಂಗ ಭೇದ ಮಾಡಬೇಡ ಅಂತ. ಯಾಕೆ ಹೇಳ್ತಾರಂದ್ರೆ ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿಯೂ ಸಹಿತ ಪರಮನ ಈ ಅಂಶ ಇದೆ. ಒಬ್ಬ ಭಕ್ತ, ಒಬ್ಬನ ಗುರು, ಒಬ್ಬನ ಶಿಷ್ಯ ಇಲ್ಲಿಲ್ಲ ನಮ್ಮಲ್ಲಿ. ಅದಕ್ಕಾಗಿ ಹೇಳ್ತಾರವರು, ಇದನ್ನ ತಿಳಿಯದಿದ್ದರೆ ಬದುಕೆಲ್ಲ ಬವಣೆ. ಮತ್ತೆ ಇದನ್ನ ಕ್ವಶನ್ ಇಟ್ಕೋಬೇಕಲ್ಲ ನಾವು. ಬೇಡ ಬಿಡ್ರಿ ಹಿಂಗೆ ಹೋಗ್ಬಿಡೋಣ ಅಂತಂದ್ರೆ ಏನಕ್ಕಾಗಲ್ಲ. ಅವ್ರು ಎಲ್ಲಿಂದ ಎಲ್ಲಿಗೆ ಒಯ್ದಾರಂದ್ರೆ ತತ್ವವನ್ನ ಪ್ರಾರಂಭಿಕ ಹಂತದಿಂದ ಹಿಡಿದು ಶರಣರು ಮೇಲೆ ಒಯ್ದು ಕೊನೆಗೆ ಎಲ್ಲಿ ತನಕ ಹೇಳ್ತಾರಂದ್ರೆ, ನೀನು ದೇವನಾಗಬಲ್ಲೆ. ನಿನ್ನ ಅವಸ್ಥೆ ಹೆಂಗೈತಿ ಅಂದ್ರೆ, ನೀನೇನ್ ತಿಳ್ಕೊಂಡಿ ನಾನು 5.5 ಅಡಿ ಇದೀನಿ, 5.6 ಅದೀನಿ, ಭಾಳ ಆದ್ರೆ 6 ಅಡಿ ಇದೀನಿ ತಿಳ್ಕೊಂಡೀನಿ. ಅಷ್ಟೇ ಅಲ್ಲ, ನನ್ನ ಭಾವದ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ, ನೆನ್ಪಿಟ್ಕೋಬೇಕು. ನಾವೆಲ್ಲರೂ ಅನ್ಕೋಬೇಕಿದ್ನ, ನಮ್ಮ ಭಾವದ ವಿಸ್ತೀರ್ಣ ಎಷ್ಟೈತೆ ಅಂದ್ರೆ ಅದು ಜಗಲಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ. ಇದು ಯಾರಿಗೂ ಉಪಮಿಸ್ತೀವಿ ನಾವು, ಆರೋಪಿಸ್ತೀವಿ? ದೇವರಿಗೆಲ್ಲ, ದೇವರಿಗೂ ಆರೋಪಿಸ್ತೀವಿ ನಾವು ಇದನ್ನ. ಹೆಂಗದಿ ನೀನಂದ್ರೆ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ದೇವನ ವ್ಯಾಪ್ತಿ ಇದು. ಹಾಗಾದ್ರೆ ನನ್ನ ವ್ಯಾಪ್ತಿ ಏನು? ನನ್ನ ವ್ಯಾಪ್ತಿನೂ ಇದೆ, ಆದ್ರೆ ಆ ಮೆಟ್ಟಿಲು ಏರಿದಾಗ ನೀನು ವ್ಯಾಪ್ತಿ ಸಿಗ್ತೈತೆ ಅಂತಾರೋ. ಅದಕ್ಕಾಗಿ ದೇವರು ನನ್ನೊಳಗೆ ನೆಲೆಸಿದ್ದಾನೆ, ಪ್ರತಿಯೊಬ್ಬರ ಭಾವದೊಳಗೆ ನೆಲೆಸಿದ್ದಾನೆ. ಮೊದಲು ಗಟ್ಟಿ ಮಾಡ್ಕೋಬೇಕು ನಾವು. ಅರ್ಥ ಆಗುತ್ತಲ್ರವ? ಸ್ವಲ್ಪ ಏನು ಟಫ್ ಅನ್ಸುತ್ತೆ? ನಾವು ಯಾರಂತ ಹೇಳೋಣ, ಬೇಡ ಅನ್ನಂಗಿಲ್ಲ. ಇಂಥವ್ರ ಮನೆಯೊಳಕ್ಕೆ, ಇಂಥವ್ರ ಮಗಳು, ಇಂಥವ್ರ ಮಗ, ಇಂಥವ್ರ ಹೆಂಡತಿ ಹೇಳೋಣ. ಆದ್ರೆ ಒಳಗೆ ನೆನಪಿನಾಗ ಏನಿಟ್ಕೊಂಡ್ರೆ, ನಾನು ನಿರಾಕಾರ ಪರಶಿವನ ಅಂಶಿಕರು. ನಾವು ನೆನಪು ಹಂಗೆ ಇರಬೇಕದು, ಲೌಕಿಕಕ್ಕಾಗಿದ್ದು ಬಳಸಬೇಕಷ್ಟೇ. ಅವ್ರು ಶರಣರು ಹೇಳ್ತಾರೆ ಅದನ್ನ. ಈ ನೆಲೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಒಂದು ವಚನ, ಬಹಳ ಎಷ್ಟು ಸುಂದರ ವಚನಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಅಸ್ತಿತ್ವದ ಬಗ್ಗೆ. ಪರಮಾತ್ಮ, ಅಂತರಾತ್ಮ, ಜೀವಾತ್ಮ ಅಂತ 3 ಅಸ್ತಿತ್ವಗಳು ನಮಗೆ. ಇದನ್ನ ತಿಳ್ಕೊಳ್ರಿ, ನಿಮ್ಗೆ ಅವಕಾಶ ಬಂದಾಗ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ರಿ. ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ ಅಷ್ಟೇ. ಪರಮಾತ್ಮ ಅಂದ್ರೆ ಯಾರು? ಸೃಷ್ಟಿಕರ್ತ ಅಲ್ವಾ? ಇದರ ಬಗ್ಗೆ ಕ್ಲಾರಿಟಿ ಇರ್ಬೇಕು ನಮಗೆ. ಸೃಷ್ಟಿಕರ್ತ ಪರಮಾತ್ಮ. ಆತ ಹೇಗಿದ್ದಾನೆ ಅಂತಂದ್ರೆ, ಆತ ಈ ಸೃಷ್ಟಿಯೆಲ್ಲವೂ ರಚನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಒಬ್ಬನೇ ಕುಳಿತಿದ್ದ. ಸೃಷ್ಟಿಕರ್ತ ಒಬ್ಬನೇ ಕುಳಿತಿದ್ದ. ಸುಮಾರು ಸಾವಿರ ವರ್ಷ ಒಬ್ಬನೇ ಕುಳಿತದ್ದು ಬೇಸರ ಆಯ್ತೈತಿ. ನಮ್ಮ ಹುಲಿಗಪ್ಪನವರು ಒಬ್ಬರೇ ಕುಂತ ಬೇಸರ ಆದ್ರೆ ಚಾಂದ್ ಸಾಬನ್ ಕರ್ಕಂತಾರ, ಕೆರೆಗೌಡನ ಕರ್ಕಂತಾರ ಅಲ್ವಾ, ಹನುಮಂತಪ್ಪನ ಕರ್ಕಂತಾರ. ಅದರಂಗೆ ಇದು ಬೇಸರ ಇರ್ತೈತಿ ಅದು. ಯಾಕಂದ್ರೆ ಒಬ್ರಿರೋದು ಆಗಲ್ರಿ ಅದು. ವ್ಯಾಪಾರ ಇರದೇ ಇರಲಿ, ಮಾತಾಡೋರು ಬೇಕು ಸ್ವಲ್ಪ. ನಾವು ಆತ ಏನ್ ಮಾಡಿದ, ಆಲೋಚನೆ ಮಾಡಿದ, ಒಬ್ಬನೇ ಕುಂತ ಏನ್ ಮಾಡೋದು, ಸ್ವಲ್ಪ ರಚನೆ ಮಾಡೋಣ ಅಂತೇಳಿ ಒಂದಿಷ್ಟು ಇಚ್ಛೆಯನ್ನು ಹೊರಗಾಕಿದ. ಆತನ ಇಚ್ಛೆಯೇ
ನಮ್ಮ ಕರ್ಣಹಸಿಗೆಯಲ್ಲಿ ಬರ್ತವೆ. ನಿರಂಜನ, ನಿಶೂನ್ಯ, ನಿಷ್ಕಲ ಸ್ವರೂಪ ಅಂತ ಬರ್ತದೆ. ಕರ್ಣಹಸಿಗೆ ಉದ್ದರಿ ಮಾತ್ರ ತಿಳಿತೀವಿ ಶಬ್ದಗಳು, ಉಳಿದವರಿಗೆ ಅರ್ಥ ಆಗಲ್ಲ. ಅಷ್ಟೇ ತಿಳ್ಕೊಳ್ರಿ. ಆತ ಒಂದು ಇಚ್ಛೆ ಪಟ್ಟು ಆತ ಏನ್ ಮಾಡ್ತಾನೆ, ಈ ಸೃಷ್ಟಿಯನ್ನ ಒಂದು ಕನ್ನಡಿ ಅಂತ ಬಳಸ್ಕೊಂತಾನೆ. ಪರಶಿವನ ಚಿತ್ಕಳೆ, ಆತೇನ್ ಇಚ್ಛೆ ಹೊರಗೆ ಬಂತಲ್ಲ, ಅದಕ್ಕೆ ಚಿತ್ಕಳೆ, ಅದಕ್ಕೆ ಬೆಳಕು ಅಂತ ಕರೀತಾರೆ. ಆ ಬೆಳಕು ಹೆಂಗಾಯ್ತಂತೆ, ಆ ಬೆಳಕಿನ ಸ್ವರೂಪ ಆ ದೇವ ಬಂದು ಆ ಕನ್ನಡಿ ಮುಂದೆ ಹಿಂಗ್ ನಿಂತ್ಕೊಂಡಂತೆ. ಪರಶಿವನ ಚಿತ್ಕಳೆ ಜಗತ್ತಿನ ಶಿರೋಮಧ್ಯಕ್ಕೆ ಬಿಂಬಿಸಿ ಅದನ್ನ ಚೈತನ್ಯಗೊಳಿಸಿದಲ್ಲಿ ಪರಮಾತ್ಮ ಎನಿಸಿತ್ತು. ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ಕೂಡಲೇ ನಮ್ಮ ರೂಪ ಕಾಣುತ್ತಲ್ಲ, ಕಾಣುತ್ತಿಲ್ರಿ? ಕನ್ನಡಿ ನೋಡ್ಕೊಂತವಲ್ಲ ಎಲ್ಲರೂ. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮ ರೂಪ ಕಾಣುತ್ತೆ. ಆ ರೂಪಕ್ಕೆ ಜೀವ ಇಲ್ಲ ಅಲ್ಲ, ಆ ರೂಪಕ್ಕೆ ಜೀವ ಇಲ್ಲ. ಕನ್ನಡಿ ಹೊಡೆದ್ರೆ ಕನ್ನಡಿ ಹೊಡಿತೈತೆ ಹೊರತು ಒಳಗಿನ ಬಿಂಬಕ್ಕೆ ಏನಾಗಲ್ಲ. ಇಲ್ಲಿ ಏನ್ ಮಾಡಿದ, ಆ ಬಿಂಬ ಅದೇ ರೀತಿ ಈತ ಬಿಂಬಿಸಿ ಏನ್ ಮಾಡಿದ, ಅದನ್ನು ಚೈತನ್ಯಗೊಳಿಸಿದಲ್ಲಿ ಅದಕ್ಕೆ ಶಕ್ತಿಯನ್ನು ತುಂಬಿದ. ಈಗ ದಸರಾದಾಗ ಪೂಜೆ ಮಾಡ್ತಾರಲ್ಲಿ ದೇವಿ ಪೂಜೆ, ಅದೇ ಅದು ಮತ್ತೇನಲ್ಲ. ಆತ ಬಿಂಬಿಸಿದ ಚೈತನ್ಯ ತಾನು ಬಿಂಬವಾಗಿ ನಿಂತು ಅದಕ್ಕೆ ಚೈತನ್ಯಗೊಳಿಸಿದ. ಆ ಚೈತನ್ಯಗೊಳಿಸಿದಂತ ಆ ಬಿಂಬ ಏನನ್ಸ್ತು, ಪರಮಾತ್ಮ ಅಂತ ಅನಿಸ್ಕೊಂಡಿತು. ಫಸ್ಟ್ ಸ್ಟೆಪ್, ಮೊದಲೇ ಹೆಜ್ಜೆ ಸೃಷ್ಟಿ ಮಾಡುವಾಗ ನೆನ್ಪಿಟ್ಕೋಬೇಕು ನಾವು. ಅದಾದ ನಂತರ ಆ ಪರಮಾತ್ಮ, ಹಾಗಾದ್ರೆ ಶಿರೋಮಧ್ಯ ಅಂದ್ರೆ ಜಗತ್ತಿನ ಶಿರೋಮಧ್ಯ ನಾವ್ ಹೆಂಗ್ ಹುಡುಕೋದು ಅಂತ ಕೇಳ್ಬೋದು ನೀವು. ಜಗತ್ತಿನ ಶಿರೋಮಧ್ಯ ಎಲ್ಲೈತಿ, ಹೆಂಗ್ ಹುಡುಕೋದು? ನಾವು ಇರೋದು ಇಷ್ಟ ಇದ್ದೀವಿ. ಜಗತ್ತಿನ ಶಿರೋಮಧ್ಯ ಹೆಂಗೈತಿ ಅಂದ್ರೆ, ನಮ್ಮ ಶಿರೋಮಧ್ಯ ಐತಲ್ಲಿ ಇದು ತಾಯಿಯ ಹೊಟ್ಟೆಯಲ್ಲಿ 8 ತಿಂಗಳಿರುವಾಗ ಆ ಮಹಾ ಅರಿವು ಒಳಗಡೆ ಪ್ರವೇಶ ಆಗ್ತೈತಿ. 9 ತಿಂಗಳ ನಂತರ ಹೊರಗೆ ಬಂದ ಮೇಲೆ ನೋಡ್ರಿ, ಅಣ್ಣೆತ್ತಿ ಬಿಡಕಂತಿರ್ತೈತಿ. ಯಾಕೆ ಬಿಡಕಂತೈತಿ? ಅದು ಮಹಾ ಅರಿವು ಪ್ರವೇಶಿಸಿದಂತ ಒಂದು ಸಂಕೇತ, ಗೊತ್ತಿರ್ಬೇಕು. ನಂತರದಲ್ಲಿ ಮಗು ಬೆಳೆದಂಗಲ್ಲ ಅದು ಪ್ರಾಕೃತಿಕ ಗುಣಗಳಿಗೆ ತನ್ನನ್ನು ಒಳಗ್ ಮಾಡಿಕೊಂಡಂಗಲ್ಲಿ ಏನಾಗುತ್ತೆ, ಅದ ಕೂಡಿ ಬಿಡ್ತದೆ. ಅಣ್ಣೆತ್ತಿ ಕೂಡಿತಿ ಅಂತ ನೀವು ತಾಯಿ ಅಂದ್ರೆ ಮರು ಬರಕ್ ಶುರುವಾಗ್ತದೆ. ಆ ಕಡೆದೆಲ್ಲ ಮರು ಬರಕ್ ಶುರುವಾಗ್ತದೆ. ಅದು ಪರಮಾತ್ಮನ ಪ್ರವೇಶ. ಆತ ಪ್ರವೇಶ ಮಾಡಿ ಹೆಂಗ್ ಮಾಡ್ತಾನಂದ್ರೆ, ಆ ಪರಮಾತ್ಮ ಜಗತ್ತಿನ ಭ್ರೂಮಧ್ಯಕ್ಕೆ ಬಿಂಬಿಸಿದಲ್ಲಿ ಅಂತರಾತ್ಮ ನೆನೆಸಿತ್ತು. ಅದ 2ನೇ ಹಂತಕ್ಕೆ ಹೆಜ್ಜೆ ಇಟ್ಟಾತ. ಅದಕ್ಕೇನ್ ಕರೆದ ಅಂತರಾತ್ಮ ಅಂತ ಕರೀತಾರೆ. ಇದು ವಚನಗಳಲ್ಲಿ ಇರೋದು, ನಾನು ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ. ಆ ಅಂತರಾತ್ಮ ಜಗತ್ತಿನ ಹೃದಯ ಮಧ್ಯಕ್ಕೆ ಬಿಂಬಿಸಿದಲ್ಲಿ ಜೀವಾತ್ಮ ನೆನೆಸಿತ್ತು. ನಮ್ಮ ಅಸ್ತಿತ್ವ ಇಷ್ಟ ಐತಿ ನೋಡ್ರಿ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಮುಂದೆ ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಜೀವಾತ್ಮನೇ ಘಟ ಅಂದ್ರೆ ನಾವು ನೀವೆಲ್ಲ, ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಎಲ್ಲೋ ಘಟಗಳೇ. ಈ ಘಟಕ್ಕೆ ಆಶ್ರಯ ಯಾವುದು? ಪ್ರಾಣ. ಇದು ಇಲ್ಲೇ ನಿಂತ್ಕೊಂಡೈತಲ್ಲಿ ಅಂತರಾತ್ಮ. ಈ ಅಂತರಾತ್ಮದ ಪ್ರಾಣ ಎಲ್ಲಿ ಬರ್ತೈತೆ ಅಂದ್ರೆ, ಅಂತರಾತ್ಮನೇ ಪ್ರಾಣ. ಇದು ಇದ್ದದಕ್ಕನೇ ಮೂಗಿನಾಗ ಉಸಿರು ಹೋಗ್ತತೆ ಬರ್ತೈತೆ. ಇದು ಏನೋ ಸ್ವಲ್ಪ ಸರ್ಕಣಿತೆ ಅಂದ್ರೆ ಆಯ್ತು. ಹೆಣಕ್ಕೆ ಉಸಿರಾಡ್ಸ ಅಂತ ಹೇಳ್ರಿ ನೋಡೋಣ. ಏನಾಗುತ್ತಂದ್ರೆ, ಆದ ತನ್ನ ಸ್ಥಾನವನ್ನ ಪಲ್ಲಟ ಮಾಡ್ಕೊಂಡ್ಬಿಟ್ಟಿರ್ತ ಅವಾಗ ಅಂತರಾತ್ಮ. ಈ ಅಂತರಾತ್ಮಕ್ಕೆ ಪ್ರಾಣ ಎಲ್ಲಿ ಐತೆ ಅಂದ್ರೆ ಆತನ ಕೈಯ. ಪರಮಾತ್ಮನೇ ಸರ್ವಸಾಕ್ಷಿಕ ಪರವಸ್ತು. ಕಂಟಿನ್ಯೂಸ್ ಆಗಿ ಈ 3 ಹಂತದಲ್ಲಿ ನಮ್ಮ ಬದುಕು ಸಾಗ್ತಾ ಇದೆ, ನೆನ್ಪಿಟ್ಕೋಬೇಕು. ನಾವೇನ್ ತಿಳ್ಕೊಂಡಿವಿ, ಜಗತ್ತಿಗೆ ನಮಗೆ ಸಂಬಂಧ ಇಲ್ಲ, ಸುಮ್ಮನೆ ಗಾಳಿ ಬರ್ತೈತೆ ಹೋಗ್ತೈತೆ, ಮನಸ್ಸಿಗೆ ಬಂದಂಗೆ ಇರ್ತೀವಿ, ಮನಸ್ಸಿಗೆ ಬಂದಂಗೆ ಉಣ್ತೀವಿ, ಮನಸ್ಸಿಗೆ ಬಂದಂಗೆ ಮಾತಾಡ್ತೀವಿ, ಮನಸ್ಸಿಗೆ ಬಂದಂಗೆ ಜೀವನ ಮಾಡಿ ನಮ್ಮನ್ನ ಯಾರು ನೋಡೋರಿಲ್ಲ ಅಂತ ಹೋಗ್ಬಿಡ್ತೀವಿ. ಆದ್ರೆ ಸರ್ವಸಾಕ್ಷಿಕ ಆತ, ನೆನ್ಪಿಟ್ಕೊಳ್ರಿ. ನಮ್ಮೆಲ್ಲ ಆಲೋಚನೆಗಳನ್ನ ನೋಡ್ತಾ ಇದ್ದಾನೆ, ನಮ್ಮೆಲ್ಲ ಸರಿತಪ್ಪುಗಳನ್ನ ಅವಲೋಕನ ಮಾಡ್ತಾ ಇದ್ದಾನೆ. ಇದು ಗೊತ್ತಿರ್ಬೇಕು ನಮ್ಗ. ಬಸವಣ್ಣನವರು ಕಲಿಸಿದ್ದು ಇದನ್ನೇ, ಜೀವಾತ್ಮ, ಅಂತರಾತ್ಮ, ಪರಮಾತ್ಮ. ಇಷ್ಟೇ ಮಾಡಿಬಿಟ್ಟಿದ್ರೆ ನಮ್ಗೆ ತೊಂದರೆ ಇದ್ದಿಲ್ರಿ. ದೇವ್ರು ಬೇಗ ಸಿಕ್ಬಿಡ್ತಿದ್ದ. ಅಲ್ಲೇನ್ ಮಾಡಿದ, ಈ ಅಂಗ ಪ್ರಾಣಾದಿಗಳಿಗೆ ಪಂಚವಿಂಶತಿ ತತ್ವ ಎಂಬ ಪಾಶವಂ ತೊಡಿಸಿ ಅದನ್ನ ಪಶುವೆನಿಸಿ ತಾನು ಪಶುಪತಿಯಾದನು. ನಮ್ಮನ್ನೆಲ್ಲ ಪಶುಗಳನ್ನ ಮಾಡಿಬಿಟ್ಟ. ನಾವೆಲ್ಲ ಪಶುಗಳು. ಅಜ್ಞಾನದಾಗ ಯಾರ್ಯಾರು ಅದೀವಿ ಎಲ್ಲರೂ ಪಶುಗಳೇ. ಅಡಿಕೆ ಮುಟ್ಟಾತ ತಾನು ಈ ಕಡೆ ನಮ್ ನಿಕಟ ಇಟ್ಟ, ನಡಕ್ ಗೋಡೆ ಕಟ್ಬಿಟ್ಟ. 25 ತತ್ವಗಳ ಗೋಡೆ ಇದು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ 5 ಸೇರ್ಕೊಂಡು 25 ತತ್ವಗಳ ಗೋಡೆ ನಿರ್ಮಾಣ ಆಗೈತೆ ಒಳಗಡೆ. ಅದಕ್ಕಾಗಿ ದೇವರು ನಿನ್ನೊಳಗೆ ಅದೇನಂದ್ರೆ ನಂಬಿಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದೇ ಕಾರಣ.
ಬಹಳ ದೂರ ಇಲ್ಲ, ಜಸ್ಟ್ ಇದನ್ನ ಸರಿಸಿದ್ರೆ ಸಾಕು, ಒಂದಾಗ್ಬಿಡುತ್ತೆ. ಜೀವ ಎದಕ್ ಮಾಡಿದಂದ್ರೆ ತನ್ನ ವಿನೋದಂಗೈಯಲು, ಅಲ್ಲಿ ಹೇಳ್ತಾರೆ ಶರಣರವರು, ಆತನಿಗೆ ಖುಷಿ ಪಟ್ಗಳಕ್ಕೆ ಹಿಂಗ್ ಮಾಡಿದಂತೆ. ನೋಡ ಮುಚ್ಚಾಟಗಳು ಹೆಂಗ್ ಮಾಡ್ತಾರ ನೋಡ, ಇವ್ರನ್ನ ಮುಚ್ಚಾಟ ಮಾಡಕತ್ತೀವಲ್ಲ ನಾವೀಗ. ಎಷ್ಟು ದೇವರನ್ನ ಕಲ್ಪಿಸಿದೀವಿ ನಾವು. ಆತಿರದೇ ಇಲ್ಲಿದೇನ, ಹೊರಗಡೆ ಸಾವಿರಾರು ದೇವರುಗಳು, ಏನ್ ಜಾತ್ರೆಗಳು, ಏನ್ ಕಥೆಗಳು. ದೇವರು ಉಚ್ಚಾಯ ಎಳೆದದ್ದೇ ಎಳೆದದ್ದು ಎಳೆದದ್ದೇ ಎಳೆದದ್ದು, ಜೈ ಅಂದದ್ದೇ ಅಂದದ್ದು. ಚಿಕ್ಕದಿಲ್ಲೇ ಒಳಗಡೆ ಇದ್ದಾನೆ. ಯಾವ ಬಸವ ತತ್ವ ಮಠಗಳಾದವು ಅವ ತೇರಳ ಸಂಗತಿಗಳ್ರಿ. ಇದೇನಾಗುತ್ತೆ ಇದರಿಂದಂದ್ರೆ, ವ್ಯಕ್ತಿ ಒಳಗೆ ಅಡಗಿರುವ ಈ ಲಿಂಗ ತತ್ವವನ್ನ, ಶಿವನ ಅಸ್ತಿತ್ವವನ್ನ ತೋರಿಸಲಾರ್ದನೆ ಮಾಡಿದ್ರೆ ಅದು ಇಡೀ ಮನುಕುಲಕ್ಕೆ ಮಾಡಿದ ಮೋಸ. ಅದು ನೆನ್ಪಿಟ್ಕೋಬೇಕು. ಯಾವುದೇ ಮಠಾಧೀಶರಾಗಲಿ, ಸ್ವಾಮಿಗಳಾಗಲಿ, ಜ್ಞಾನಿಗಳಾಗಲಿ, ನಿನ್ನೊಳಗೆ ಪರವಸ್ತು ಇದೆ ಅಂತ ಹೇಳಲಿದ್ರೆ ಅದು ಮೋಸ. ಅದು ಗೊತ್ತಾಗುತ್ತಲ್ಲ. ಎಷ್ಟೇ ದೊಡ್ಡವರಾಗಿರ್ಲಿ, ಯಾರನ್ನು ನೀವೇನು ಎದುರ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಮುಂದೆ ಹೇಳ್ತಾರೆ ಅವರು, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯ ಈ ಪರಿಯಲ್ಲಿ ತನ್ನನ್ನು ಮರೆಯಿಸಿಕೊಂಡ ಜಗತ್ತಿಗೆ ಕಾಣಬಾರ್ದಂತೇಳಿ ಈ ರೀತಿ ನಿಂತುಕೊಂಡ ಅಂತೇಳಿ ಸಂಗಮೇಶ್ವರದ ಅಪ್ಪಣ್ಣ ಅಂತ ಶರಣರು ಸೃಷ್ಟಿಯ ಇರುವಿಕೆಯನ್ನ ಮತ್ತು ಸೃಷ್ಟಿಯ ನನ್ನ ಸಂಬಂಧವನ್ನು ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈಗ ಡಿಸಿಷನ್ ಆಯ್ತು, ನಾನು ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಈ ಮೂರರ ಅಸ್ತಿತ್ವದಲ್ಲಿ ನಾನು ಈ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಷ್ಟ ಅರ್ಥ ಆಯ್ತಲ್ಲ? ಇದ್ರಗಿಂತ ಏನು ಡೌಟ್ ಐತ್ರಿ? ಎಲ್ಲಿ ಗುಡಿಗೆ ಹೋಗ್ಬೇಡ್ರಿ. ಅದಕ್ಕಾಗಿ ಲಿಂಗ ಕೊಟ್ಟರು. ಏನ್ ಲಿಂಗ ಅಂದ್ರೆ ಏನು, ಇಷ್ಟಲಿಂಗ ಅಂದ್ರೆ ಅದನ್ನು ಸ್ವಲ್ಪ ತಿಳ್ಕೊಬೇಕು ನಾವಿಲ್ಲಿ. ಇಷ್ಟಲಿಂಗ ಅಂದ್ರೆ ಏನು? ನಮ್ದು ಇಷ್ಟಲಿಂಗ ಅಂತಂದ್ರೆ ಬೇರೆ ಏನೂ ಅಲ್ಲ. ಈ ಮಧ್ಯೆ ಏನು ಗೋಡೆ ಇದೆಯಲ್ಲ, ಶಿವ ಮತ್ತು ನಮ್ಮ ಮಧ್ಯೆ ಏನು ಗೋಡೆ ಐತಲ್ಲ ಒಳಗಡೆ ಭಾವದೊಳಗೆ, ಆ ಗೋಡೆಯನ್ನು ಸ್ವಲ್ಪ ಸ್ವಲ್ಪ ತೆಳ್ಳಗ್ ಮಾಡಿಕೊಂಡ್ ಹಿಂಗೆ ಸರಿಸಿಬಿಟ್ರೆ ಗೋಡೆ ಹೋಗ್ಬಿಡ್ತೈತೆ. ಅದು ನಾನು ಶಿವ, ಶಿವನೇ ನಾನು. ಇದು ಸಾಧನಾ ಹಂತದಲ್ಲಿ ಬರ್ತಕ್ಕಂಥ ಮಾರ್ಗ ಹೇಳ್ತಾರೆ ಅವರು. ಗೊತ್ತಾಗುತ್ತಲ್ಲ ಇದು? ಇಷ್ಟಲಿಂಗದ ಉದ್ದೇಶನೇ ಇದು. ನಿನ್ನೊಳಗಿನ ಮಾಯಾವರಣವನ್ನ, ನಿನ್ನೊಳಗಿನ ಗೋಡೆಯನ್ನ ಒಡೆಯಲು ಕೊಟ್ಟದ್ದು ಇಷ್ಟಲಿಂಗ, ಬೇರೆ ಏನು ಮಾಡಕ್ಕಲ್ಲ ಅದು. ಅದಕ್ಕಾಗಿ ಇನ್ನೊಂದು ಒಳ್ಳೆ ವಚನ ಹೇಳ್ತಾರೆ, ಭಾವಕ್ಕೆ ಹೆಂಗ್ ಸಂಬಂಧ ಆಗಿತ್ತು ಅಂತಂದ್ರೆ, ನಮ್ಮ ಭಾವ ಅಂತ ಐತಲ್ಲ, ನಾನು ಈಗಾಗಲೇ ಹೇಳಿದೆ, ಈ ಬ್ರಹ್ಮರಂಧ್ರ ಮತ್ತು ಸೃಷ್ಟಿಯ ಬ್ರಹ್ಮರಂಧ್ರ ಎರಡು ಲಿಂಕ್ ಅದಾವು. ಅವಧಿ ಎಲ್ಲಿ ತನಕ ಇರ್ಬೇಕಂತ ಇದಕ್ಕೆ ಆದೇಶ ಐತೋ ಅಲ್ಲಿ ತನಕ ಅದ್ ಜೊತೆಗಿರ್ತೈತೆ. ಅದ ಆದೇಶ ಮುಗಿದ ಕೂಡಲೇನೆ ಆ ಪರಮಾತ್ಮ ಏನ್ ಮಾಡ್ತಾನೆ, ಇದನ್ನ ಜಸ್ಟ್ ಹಿಂಗೆ ಎಳ್ಕೊಂಡ್ಬಿಡ್ತಾನೆ. ಅಂತರಾತ್ಮಲಿಂದ ಪ್ರಾಣ ಚೈತ್ಯ ಎಳ್ಕೊಂಡ್ಬಿಟ್ರೆ ಮುಗಿತು. ಜೀವಾತ್ಮ ಅಸ್ತಿತ್ವ ಇಲ್ಲ. ಪ್ರಾಣ ಹೋಯ್ತು. ಅದಕ್ಕಾಗಿ ಲಿಂಗ ಇದಕ್ಕೇನ್ ಮಾಡಿದ್ರು ಶರಣರು, ಒಂದು ಉದ್ದೇಶ ಏನ್ ಮಾಡಿದ್ರು ಅಂದ್ರೆ, ಈ ರೀತಿ ನಮ್ಮೊಳಗೆ ಆ ಕತ್ತಲೆಯನ್ನ ಕಳ್ಕೊಂಡು ಅಂಗಲಿಂಗ ಸಂಬಂಧ ಆದ ಕೂಡಲೇನೆ ಆತನಿಗೆ ಸ್ವತಂತ್ರ ಹೋಗ್ತತೆ ಅಂತ. ಈಗೇನ್ ಹಿಂಗ ಹಗ್ಗ ತನಕ ಹಿಡ್ಕೊಂಡಾನ ಹಗ್ಗ. ಅದಕ್ಕೆ ಜೇಡರದಾಶಿಮಯ್ಯ ಒಂದ್ ಕಡೆ ಹೇಳ್ತಾರೆ, ಒಡಲುಗೊಂಡವ ನಾನು, ಪ್ರಾಣವಿಡಿದವ ನೀನು. ನೋಡ್ರಿ, ಒಡಲುಗೊಂಡವ ನಾನು, ಪ್ರಾಣವಿಡಿದವ ನೀನು. ನಿನ್ ಕೈಯಾಗೆ ನನ್ನ ಸೂತ್ರ ಐತಂತ ನನಗೆ ಗೊತ್ತೈತಿ. ಎನ್ನೊಡಲ ಸಂಚವ ನೀನು ಬಲ್ಲೆ. ಇಲ್ಲಿ ಏನ್ ನಡೀತೈತಿ, ಪ್ರತಿ ಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ, ಎಲ್ಲ ರಹಸ್ಯವನ್ನ ನೀನು ನೋಡ್ತಾ ಇದೀಯ. ನಿನ್ನ ಪ್ರಾಣದ ಸಂಚವ ನಾ ಬಲ್ಲೆ. ಯಾರಿಗೆ? ಲಿಂಗ ಪೂಜಕರಿಗೆ ಮಾತ್ರ ತಿಳಿದಿದ್ದು ಪ್ರಾಣದ ಸಂಚು, ಬೇರೆ ತಿಳಿಯಂಗಿಲ್ಲ. ಇದು ಎನ್ನೊಡಲಲ್ಲ ನಿನ್ನೊಡಲು. ನೋಡ್ರಿ ಹೆಂಗ್ ಹೇಳ್ತಾರೆ ಜೇಡರದಾಶಿಮಯ್ಯ, ಇದು ಎನ್ನೊಡಲಲ್ಲ ನಿನ್ನೊಡಲು. ನಿನ್ನ ಪ್ರಾಣವೆನ್ನಲ್ಲಿ ಅಡಗಿದ ಭೇದವ ನೀ ಬಲ್ಲೆ ನಾ ಬಲ್ಲೆನೈ ರಾಮನಾಥ. ಆತನ ಸೂತ್ರ ಏನೈತಲ್ಲ, ಅದನ್ನು ನನ್ನೊಳಗೆ ಅಡಗಿಸ್ಕೊಳ್ಳೋದೈತಲ್ಲ, ಅದೇ ಇಷ್ಟಲಿಂಗದ ಮೂಲ ಗುರಿ. ಆವಾಗ ನಾವು ಏನಾಗ್ತೀವಿ ಅಂದ್ರೆ, ಸಂಪೂರ್ಣವಾಗಿ ದೇವ ಮತ್ತು ನಾನು ಬೇರೆ ಬೇರೆ ಅಲ್ಲ ಅಂತಕ್ಕಂಥದ್ದು ನಮಗೆ ಭಾವನೆ ಬರಕ್ ಶುದ್ಧ ಆಗ್ತೈತಿ.
ಅದಕ್ಕಾಗಿ ಲಿಂಗ ಪೂಜೆ ಮಾಡುವಾಗ ನೆನಪಿಟ್ಕೋಬೇಕು, ಇದು ವಚನಗಳೇನದಾವಲ್ಲ ಇವನ್ ಯಾವಾಗಲೂ ಮರಿಬೇಡ್ರಿ. ಇವು ವಚನಗಳ ನೆನಪಿಲ್ಲದೆ ಪೂಜೆ ಮಾಡಿದ್ರಂದ್ರೆ ಅದು ಕೇವಲ ಯಾಂತ್ರಿಕ ಪೂಜೆ ಆಗ್ತದೆ ಅಷ್ಟೇ. ನಾನೆಲ್ಲಿಂದ ಬಂದೆ, ನನಗೆ ಈ ದೇಹ ಬಂದ ಪರಿ ಯಾವುದು, ಇನ್ನು ಎಯ್ದುವ ಗತಿ ಯಾವುದು, ಈ ವಚನ ನೆನಪಿರ್ಲಿ. ಒಡಲುಗೊಂಡವ ನಾನು, ಪ್ರಾಣವಿಡಿದವನೇನು, ಈ ವಚನ ನೆನಪಿರ್ಲಿ. ಹಿಂಗ ಅಂದು ಒಂದ್ಸಲ ನಿಮ್ಮ ಭಾವನ ಅಲ್ಲಿ ಕಲ್ಪಿಸಿಕೊಡ್ರಿ ಪೂಜೆ ಮಾಡುವಾಗ. ವೇದಾದೀಕ್ಷೆ ಅಂತಾರೆ ಇದಕ್ಕೆ. ನಮಗೆ ಯಾರಿಗೂ ಸಹಿತ ಸರಿಯಾದಂತ ಗುರುಗಳು ವೇದಾದೀಕ್ಷೆ ಕೊಟ್ಟಿಲ್ಲದೆ ಇರೋ ಕಾರಣ ವಚನಗಳನ್ನೇ ನಾವು ಗುರುಗಳು ಮಾಡ್ಕೋಬೇಕು. ಈಗ ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಅಂಥವ್ರು ಯಾರಿಲ್ಲ, ಸಾಧಕರೆಲ್ಲ ನಮ್ಮ ಮಧ್ಯೆ. ಆವಾಗ ಆ ರೀತಿ ಆದಾಗ ವೇದಾದೀಕ್ಷೆ ಸರಿಯಾಗಿ ಆಯ್ತಂದ್ರೆ ಮಂತ್ರದ ಜ್ಞಾನ ದೀಕ್ಷೆ ಏನೈತಲ್ಲ ಅದು ಬಹಳ ಪಕ್ಕ ಆಗ್ತೈತೆ. ನಮ ಶಿವಾಯ ಓಂ, ನಮ ಶಿವಾಯ ಓಂ. ಇದು ದೊಡ್ಡ ಸೂತ್ರ. ಇದು ಶರಣೆಂದಿತ್ತು ಲಲಾಟ ಲಿಖಿತ. ಅಪ್ಪ ಹೇಳ್ತಾರೆ, ನೆನ್ಪಿಟ್ಕೊಡ್ರಿ, ಬಸವಣ್ಣವ್ರ ವಚನ. ನಮ್ಮಲ್ಲಿ ಲಲಾಟ ಲಿಖಿತಿಲ್ಲ, ಕರ್ಮ ಇಲ್ಲ. ಮೊದ್ಲ ಇವನ್ ಗೆರೆ ಹೇಳೋದು ಏನ್ ಮಾಡಿದೀವಿ, ಬಹಳ ಮಂದಿ ದಾರಿ ತಪ್ಪಿಸ್ಬಿಟ್ಟಿದ್ರು ಅವರು. ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ, ನಮಃ ಶಿವಾಯ ಓಂ. ಶರಣೆಂದಿತ್ತು ಲಲಾಟ ಲಿಖಿತ. ಬರೆದ ಬಳಿಕ ಪಲ್ಲಟವ ಮಾಡಲಾಗದು. ಉರದ ಗುಂಡಿಗೆ ಶಿರದ ಅಕ್ಷರ ಶರಣೆಂದಿತ್ತು ಕೂಡಲ ಸಂಗಮ ದೇವ. ಇದೇ ಆದ್ರೆ ಲಿಂಗ ಕಟ್ಕೊಂಡರಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರ ಅವರು. ನೀನು ಲಿಂಗದೊಳಗೆ ನೀನು ಅಡಗಿದ ಮೇಲೆ ನಿನಗೆ ಲಲಾಟೆ ಲಿಖಿತ ಅಂಬದೇ ಇಲ್ಲ. ಆ ಹಂತದಲ್ಲಿ ಹೇಳಿದ್ದನ್ನು ನಾವು ಮೊದಲೇ ಹೇಳಿಬಿಡ್ತೀವಿ. ಅದಕ್ಕಾಗಿ ಮನಸ್ಸಿಗೆ ಒಂದಂಗೆ ಮಾಡೋದು, ಬದುಕಿನಾಗ ಹೆಂಗ್ ಬೇಕಂಗೆ ಇರೋದು, ಹೆಂಗ್ ಬೇಕಂಗೆ ಮಾತಾಡೋದು ಅಲ್ವಾ. ಶರಣರ ಮಾರ್ಗ ಹೆಂಗೈತಂದ್ರೆ ಈ ಮಾರ್ಗದಲ್ಲಿದ್ದು ಆ ಮಾರ್ಗಕ್ಕೆ ಅಪಚಾರ ಬರಂಗೆ ಏನಾದ್ರೂ ನಾವು ನಡ್ಕೊಳಕ್ ಪ್ರಾರಂಭ ಮಾಡಿದ್ವಿ ಅಂದ್ರೆ ಎಲ್ಲರಿಗಿಂತ ಹೆಚ್ಚಿನ ಶಿಕ್ಷೆ ನಮಗಾಗ್ತದೆ. ನೆನ್ಪಿಟ್ಕೋಬೇಕು. ಸಾಕ್ಷಿ ಇದೆ ಒಳಗಡೆ, ನೋಡ್ತಾ ಇದ್ದಾನೆ. ನೋಡ್ತಾ ಇರ್ತಕ್ಕಂಥ ಒಂದು ಪರವಸ್ತು ಇದೆ ಅಂತಕ್ಕಂಥದ್ದು ನನಗೆ ಖಚಿತ ಆಗಿದೆ. ಯಾಕಂದ್ರೆ ನಾನು ಎಷ್ಟು ಲಿಂಗದ ಪೂಜೆ ಮಾಡ್ತಾ ಇದ್ದೇನೆ. ಇದು ಎಲ್ಲಿಂದ? ಅಹಂ ಗ್ರಹೋಪಾಸನೆ. ನೋಡ್ತಾ 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 ಸಂಪೂರ್ಣ ನಾನು ನೋಡುತ್ತಿದ್ದೇನೆ ಅನ್ನೋ ಭಾವ ಸಹಿತ ಕರೆಗೆ ಹೋಗ್ತೈತೆ. ಇಲ್ಲಿ ನೆನ್ಪಿಟ್ಕೋಬೇಕು. ಕೈಯಲ್ಲಿನ ಕರಸ್ಥಲದ ಕಪ್ಪು ಛಾಯೆ ಐತಲ್ಲ ಅದು ಸಹಿತ ಕಾಣಂಗಿಲ್ಲ. ಆ ಪಶ್ಚಿಮ ಚಕ್ರದ ಆ ಬೆಳಗು ಕರಸ್ಥಲವನ್ನ ಆವರಿಸಿಬಿಡ್ತದೆ ಪೂರ. ಆವಾಗ ನೋಡುವಾತನೂ ಇಲ್ಲ, ನೋಡಿಸಿಕೊಳ್ಳುವಾತನೂ ಇಲ್ಲ. ಬೆಳಕು ಬೆಳಕು ಬೆಳಕು. ಈ ಬೆಳಕನ್ನ ಕರಸ್ಥಳಕ್ಕೆ ತಂದ್ಕೊಟ್ರು. ಇದು ಏನ್ ಮಾಡುತ್ತೆ ಕೆಲಸ ಅಂದ್ರೆ ಜಾಸ್ತಿ ಪವರ್ಫುಲ್ ಬಂತ ಅಂದ್ಕೂಡ್ಲೇನೆ ಈ ಬೆಳಕನ್ನ ಮತ್ತೆ ಕಣ್ಣಿನ ಮೂಲಕ ಒಳಗೆ ಕಳಿಸ್ತೈತೆ. ಅದು ಒಳಗೋಗಿ ನಮ್ಮ ಇಂದ್ರಿಯಗಳು ಏನದಾವಲ್ಲ ಅದೆಲ್ಲದೂ ಕೂಡ ಬೆಳಕಾಗ್ತವೆ ಒಳಗಡೆ. ಕಣ್ಣು ಇಂದ್ರಿಯ ಕೆಟ್ಟದ್ದನ್ನ ನೋಡಬಾರ್ದು ಅಂತೈತೆ, ಇದು ಕೆಟ್ಟದ್ದನ್ನ ಅವಾಗ ನೋಡಲ್ಲ. ಕಿವಿ ಕೆಟ್ಟದ್ದನ್ನ ಕೇಳಂಗಿಲ್ಲ, ಬಾಯಿ ಕೆಟ್ಟದ್ದನ್ನ ಮಾತಾಡಂಗಿಲ್ಲ. ಇಂದ್ರಿಯಗಳು ಕತ್ತಲಿದ್ದಂತ ಕಾರಣ ಇಷ್ಟೆಲ್ಲ ಆಟ ಆಗ್ತದೆ ಇವತ್ತು. ಆ ಬೆಳಕನ್ನ ಇಂದ್ರಿಯಗಳಿಗೆ ಹರಿಸ್ತಕ್ಕಂಥದ್ದು ಇಷ್ಟಲಿಂಗದ ಮೂಲ ಸ್ವರೂಪದ ಗುರಿ. ಅದಕ್ಕಾಗಿ ಅಹಂ ಗ್ರಹೋಪಾಸನೆ. ಅಹಂ ನನ್ನೊಳಗೆ ಇರುವ ಗ್ರಹವನ್ನ ಉಪಾಸನೆ ಮಾಡ್ತಕ್ಕಂಥದ್ದು. ನನ್ನೊಳಗೆ ಒಂದು ಗೃಹ ಇದೆಯಲ್ಲ, ಯಾವುದು? ಸಹಜ ಭಾವ. ಸಹಜ ಭಾವ ಲಿಂಗೈಕ್ಯ ಕೂಡಲ ಸಂಗಮ ದೇವ. ಆ ಸಹಜ ಭ್ರಮಿತ ಭಾವದಿಂದ ಸಹಜ ಭಾವಕ್ಕೆ ಹೋಗುತ್ತೆ. ಸಹಜ ಭಾವ ಅಂದ್ರೆ ಏನು ಅಂತ ಅನ್ನೋದಕ್ಕೊಂದು ವಚನ ಐತೆ, ಅದನ್ನ ಹೇಳಿ 40 ಆಯ್ತು, ಮುಗಿಸ್ತೀನಿ ನಾನು. ಯಾಕಂದ್ರೆ ಬಹಳ ದೊಡ್ಡ ವಿಷಯ ಹೇಳ್ಕೊಂತೋದ್ರಿಂದ ಬಹಳ ಆಗ್ತದೆ. ಸಹಜ ಭಾವ ಅಂದ್ರೆ ಏನಂದ್ರೆ ಆ ಅರಿವೇನು ಎಂಟ್ರಿ ಆಗ್ತೈತಲ್ಲ ಇದ್ರೊಳಗೆ, ಅದು ಹೆಂಗೈತ ಅಂತ ಹೇಳ್ತಾರೆ. ಝೇಂಕಾರ ಜಕಣೆ ಶರಣರೊಂದು ವಚನ ಹೇಳ್ತಾರೆ. ಇವೆಲ್ಲವನ್ನು ವಚನಗಳು ನಿಮ್ಗೆ ಗೊತ್ತಿರಬೇಕು, ಸಾಧಕರಿಗೆ ಬೇಕಿವು. ಬಯಲೇ ಅಂಗವಾಗಿ ನಿರ್ವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ಅದು ಪ್ರವೇಶ ಆಗೋದು ಹೆಂಗಾಗ್ತಂತೆ, ತನ್ನ ಶಕ್ತಿಯನ್ನೊಡಗೂಡಿ ಬಯಲ ಸ್ವರೂಪದ ಅಂಗವನ್ನು ಇಟ್ಕೊಂಡು ಅದ ನಿರ್ವಯಲ ಲಿಂಗವನ್ನ ಜೊತೆಗೇನೆ ಬಂದು ಪ್ರವೇಶ ಆಗುತ್ತಂತೆ. ನನ್ನ ಭಾವದಲ್ಲಿ ಇರ್ತಕ್ಕಂಥ ಈ ನೆಲೆ ಇದೆಯಲ್ಲ, ಇದಕ್ಕೆ ಸಹಜ ಭಾವ ಅಂತಾರೆ. ನಮ್ಮೆಲ್ಲರೊಳಗೆ ಐತದ ಆ ಜಾತಿ ಈ ಜಾತಿ ಅಂತಲ್ಲ. ಆದ್ರೆ ಮುಂದೆ ಯಾಕಂಗ ನಮಗ್ ಕಾಣ್ತಾ ಇಲ್ಲ ಅಂತಾನು ಹೇಳ್ತಾರೆ ಜಕಣಯ್ಯ. ಬಯಲಿಂದ ಅಂಗವಿಲ್ಲದೆ ನಿರ್ವಯಲೆಂಬ ಲಿಂಗ ಭಾವ ನಿಶಬ್ದವಾಗಿ ಭಾವಕ್ಕೆ ಬೆರಗಾಯಿತು ನೋಡ. ನನ್ನೊಳಗಿರ್ತಕ್ಕಂಥ ಆ ಮಂತ್ರ ಸ್ವರೂಪಿಯಾದಂಥ ದೇವ ನಿಶಬ್ದವಾಗಿ ಕುತ್ಕೊಂಡ್ಬಿಟ್ಟಾನೆ. ಯಾಕಂದ್ರೆ ನಾವು ಜಾಗನ ಮಾಡಿಕೊಟ್ಟಿಲ್ಲ ತಗ. ನಮ್ಮ ಈ ಗದ್ದಲ್ದಾಗಿದ್ದೀವಿ ನಾವು, ಅದು ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟೈತಿ. ನಾನು ಹೇಳೋದಲ್ಲ, ಇದು ವಚನಗಳು ಹೇಳ್ತಾ ಇದ್ದಾವೆ. ಭಾವಕ್ಕೆ ಬೆರಗಾಯಿತು ನೋಡ ಝೇಂಕಾರ ನಿಜಲಿಂಗ ಪ್ರಭುವೆ. ಅದಕ್ಕಾಗಿ ನನ್ನೊಳಗಿರುವ ಆ ನಿರ್ವಯಲ ಲಿಂಗವನ್ನ
ಮಾತಾಡುವಂತೆ ಮಾಡ್ತಕ್ಕಂಥದ್ದು ಇಷ್ಟಲಿಂಗ. ಮಾತಾಡ್ಬೇಕದು, ಮಾತಾಡೋದೇ ಮಂತ್ರ. ನಮಃ ಶಿವಾಯ ಓಂ ಅನ್ನೋದ್ರ ಮೂಲಕ ಸಾಧನೆ ಮಾಡೋದೈತಲ್ಲ ಅದೇ ಮಂತ್ರ. ಈ ನೆಲೆಯನ್ನ ನಮಗೆ ಕರ್ಕೊಂಡೋದ್ರು. ಎಲ್ಲಿಂದ? ಬಹುದೇವೋಪಾಸನೆ ಅಲ್ಲ ಅಂತ ಹೇಳಿದ್ರು, ದೇವನೊಬ್ಬನೇ ಅಂತ ಹೇಳಿದ್ರು. ಮೂರನೇದು ನಿನ್ನೊಳಗೆ ಆ ದೇವನಿದಾನೆ, ಈ ರೀತಿ ನೀನು ಸಾಧನೆ ಮಾಡ್ಬೇಕಂತ ಹೇಳಿದವರು ಬಸವಾದಿ ಶರಣರು. ನಾವು ಮೂರನೇ ಹೆಜ್ಜೆಯ ಬಗ್ಗೆ ಬಹಳಷ್ಟು ಚರ್ಚೆ ಚಿಂತನೆಗಳನ್ನು ಮಾಡಿಲ್ಲ ಅಲ್ವಾ? ಎರಡನೇ ಹೆಜ್ಜೆಗೆ ನಿಂತ್ಕೊಂಡ್ಬಿಟ್ಟಿವಿ. ಮೂರನೇ ಹೆಜ್ಜೆಗೆ ಕೆಲವಾದ್ರೂ ಹೋಗ್ತಿರ್ತಾರೆ, ಎಲ್ಲರೂ ಹೋಗ್ಲಿಕ್ಕಿಲ್ಲ. ಕೆಲವರಾದ್ರೂ ಸಹಿತ ಆಶೆ ಪಡೋರು ಇರ್ತಾರ ಆ ಹಂತಕ್ಕೆ ಹೋಗ್ಬೇಕಂತ. ಆ ಹಂತಕ್ಕೆ ಹೋಗದೇ ಇದ್ರೆ ನಮಗೆ ಬಸವ ತತ್ವ ಬದುಕಿನಲ್ಲಿ ಯಾವ ಫಲನೂ ಕೊಡಲ್ಲ. ಇದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ನಮ್ಮ ಅಂಗಗುಣಗಳು ಏನಿದಾವಲ್ಲ ಸುಮ್ಮನಿರಾಗಲ್ಲವು. ಸಾಮಾನ್ಯರಿಗಿಂತ ಸಾಮಾನ್ಯನಾಗಿ ವರ್ತನೆ ಮಾಡಕ್ ಶುರು ಮಾಡ್ತಾವು. ಹೆಸರು ಹೇಳಕ್ಕೆ ಲಾಂಛನಗಳು, ವಿಭೂತಿ ರುದ್ರಾಕ್ಷಿ ಲಿಂಗ ಹೆಸರು ಹೇಳಕ್ ಲಾಂಛನ, ಒಳಗೆ ಮನಸ್ಸಿನ ಕೊಳೆ ಐತಲ್ಲ ಹಂಗೆ ಉಳ್ಕೊಂತೈತಿ. ಅದಕ್ಕಾಗಿ ನಮ್ಮನ್ನು ನೋಡಿದ ಕೂಡಲೇನೆ ಬಸವಾಯ್ತಿರೋರು ಅನ್ಬೇಕು. ಯಾವಾಗ ಸಾಧ್ಯ? ಆ ಮೂರನೇ ಹಂತ ಇದೆಯಲ್ಲ, ಥರ್ಡ್ ಸ್ಟೇಜ್ ಇದೆಯಲ್ಲ, ಆ ಥರ್ಡ್ ಸ್ಟೇಜ್ ಮುಗಿದಾಗ ಮಾತ್ರ ಸಾಧ್ಯ ಇದೆ. ಇಂಥ ಒಂದು ಮಹಾ ತತ್ವವನ್ನು ಕೊಟ್ಟಂಥ ಆ ಬಸವಾದಿ ಶರಣರನ್ನ ಮತ್ತೆ ನೆನಪು ಮಾಡಿಕೊಳ್ತಾ ಅವರನ್ನು ಅನುಸರಿಸುವ ಭಾಗ್ಯ ನಮ್ಮದಾಗ್ಲಿ, ನಿಜವಾಗಿ ಅನುಸರಿಸುವ ಭಾಗ್ಯ ನಮ್ಮದಾಗ್ಲಿ. ನಾವು ಶಿವಯೋಗ ಮಾಡೋಣ, ಸತ್ಯ ಶುದ್ಧ ಕಾಯಕ ಮಾಡೋಣ. ನೆನ್ಪಿಟ್ಟು ಕಾಯಕ ಸತ್ಯ ಶುದ್ಧವಾಗಿರಬೇಕು. ಮತ್ತು ಶರಣರ ಸಂಘ, ಪ್ರತಿದಿನ ಶರಣರ ಸಂಘ ಮಾಡಬೇಕು. ಮೂರು ಇಲ್ಲದೆ ಇದ್ರೆ ಈ ಅಂಗಗಳು ವಿಹೀನ ಆಗ್ತವೆ. ತನು, ಮನ, ಭಾವ. ಭಾವಕ್ಕೆ ಶರಣರ ಸಂಘ, ತನುವಿಗೆ ಕಾಯಕ, ಮನಕ್ಕೆ ಶಿವಯೋಗ. ಈ ರೀತಿ ಮೂರು ಆಹಾರವನ್ನು ನಾವು ಕೊಟ್ಟರೆ ಮಾತ್ರ ನಮ್ಮ ನಿಜದ ಅಸ್ತಿತ್ವ ಉಳಿತೈತಿ. ಆವಾಗ ನಾವು ಜಗದಗಲ ಮುಗಿಲಾಗಿ ನಿಲ್ಲಬಹುದು ಅಂತಕ್ಕಂಥ ಮಾತನ್ನ ಶರಣರು ಹೇಳಿದ್ದಾರೆ. ನಾವು ಎಷ್ಟೆಷ್ಟು ಸಾಧನೆ ಮಾಡ್ತೀವಿ, ಎಷ್ಟೆಷ್ಟು ಈ ಬದುಕಿನಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಪ್ರಮುಖ ಇರ್ತದೆ. ಇದು ಸಾಧ್ಯ ಆಗಲ್ಲ, ನಮ್ಗೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಇಟ್ಕೋಬೇಡ್ರಿ. ಬಹಳ ಮಂದಿ ಅಂತಿರ್ತಾರೆ, ಏನ್ರಿ ಶರಣರು ಹೇಳ್ದಂಗೆ ಬದುಕಾಗತ್ತೇನ್ರಿ? ಮತ್ತೆ ಹಂಗಂದ್ರೆ ಮತ್ತೆ ಆ ವಚನ ಯಾಕೆ ಕೇಳ್ಬೇಕು? ವಚನ ಹೇಳಿದಾರೆ ಯಾಕೆ ಅಪಮಾನ ಮಾಡ್ದಂಗೆ ಆತ್ ನಾವು ಹೇಳಿದ್ರು. ನೆವರ್. ನಮ್ಮನ್ನು ಇನ್ನೂ ಸಹಿತ ಪರೀಕ್ಷೆ ಮಾಡಕ್ ಶುರು ಮಾಡ್ತಾನೆ. ನೆನ್ಪಿಟ್ಕೊಟ್ರೆ ಆ ಶಬ್ದ ಏನಾದ್ರೂ ಬಂತು ನಮ್ಮ ಕಡೆಯಿಂದ ಅಂದ್ರೆ, ನಾನು ತಪ್ತಾ ಇದ್ದೇನೆ ತಂದೆ, ನನ್ನನ್ನು ದಾರಿಯಲ್ಲಿ ನಡೆಸು. ಇಷ್ಟೇ ಹೇಳ್ಬೇಕು. ನಾನು ತಪ್ತಾ ಇದ್ದೀನಿ, ನಿನ್ನೆಡೆಗೆ ಬರೋನು ನನಗೆ ಆಗ್ತಾ ಇಲ್ಲ, ನನ್ನನ್ನು ಮುನ್ನಡೆಸು. ಇದ್ರ ಕೋರಿಕೆ ಇರಬೇಕು ಹೊರತು ಇದ್ರಾಗ ಹೆಂಗ್ ಬದುಕಕ್ಕಾಗ್ತಲ್ಲ ಅಂತೇಳಿ ಅದೇ ವಚನಗಳನ್ನ ವೇದಿಕೆ ಮೇಲೆ ನಿಂತು ಮಾತಾಡಿದರೆ ಎಲ್ಲರಿಗಿಂತ ಹೆಚ್ಚು ಶಿಕ್ಷೆ ನಮಗೆ ಆಗುತ್ತೆ. ಅದಕ್ಕಾಗಿ ಅಂಥ ಒಂದು ನೆಲೆ ನಮ್ಮದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣ. ಅವ್ರು ಮಾತಾಡಿದ್ಮೇಲೆ ನಾವೇ ಮಾತಾಡ್ಬೇಕು. ಅವ್ರು ಮಾತಾಡಿದ್ಮೇಲೆ 5 ನಿಮಿಷ ಅಲ್ಲ, ಬ್ಯಾಡ ಅಂದ್ರೆ